ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್. ನಮ್ಮ ಇವತ್ತಿನ ಫೇಸ್ಬುಕ್ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಈಗಾಗಲೇ ನಮ್ಮ ಹಲವಾರು ಫೇಸ್ಬುಕ್ ಲೈವ್ಗಳನ್ನ ಕೇಳಿದ್ದೀರಾ, ನೀವು ಡಿಸ್ಕಷನ್ಸಲ್ಲಿ ಪಾರ್ಟಿಸಿಪೇಟು ಮಾಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ದೀರಾ. ರೈತರ ಸಮಸ್ಯೆ ಬಗ್ಗೆ ಆಗಿರಲಿ ಅಥವಾ ನಮ್ಮ ಆದರ್ಶ ಯಾರಾಗಬೇಕು, ವಿದ್ಯಾರ್ಥಿಗಳು ರಾಜಕೀಯದಲ್ಲಿ ಪಾಲ್ಗೊಳ್ಬೇಕೋ ಪಾರ್ಟಿಸಿಪೇಟ್ ಮಾಡಬೇಕೋ ಇಲ್ವೋ ಅನ್ನೋದ್ರ ಬಗ್ಗೆ ಆಗಿರಲಿ, ಇನ್ನಿತರ ಹಲವಾರು ಡಿಸ್ಕಷನ್ಸಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್, ಅದರ ಹಿನ್ನೆಲೆಯಲ್ಲಿ ಬರ್ತಿರುವಂಥ ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟು. ಹಾಗಾದರೆ ಬರೀ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾತ್ರ ನಮಗೆ ಈ ಸಮಸ್ಯೆಗಳು ಕಣ್ಣಿಗೆ ಬರ್ತಿದೆಯಾ? ನಾವು ನೋಡಿದ್ವಿ ಲಾಸ್ಟ್ ಇಯರ್ 2019 ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು ಅಂತ ಹೇಳಿ ಸರ್ಕಾರದಿಂದನೇ ಹಲವಾರು ಡೇಟಾ ಈಚೆ ಬಂತು. ಅಲ್ಲಿ ಎಷ್ಟೊಂದು ಜನ ನೀವುಗಳು ನಮ್ಮ ರೀಸೆಂಟ್ ಇಂಜಿನಿಯರಿಂಗ್ ಮೂವ್ಮೆಂಟಲ್ಲಿ ಪಾಲ್ಗೊಂಡಿರೋರಾಗಿರ್ಬೋದು, ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಡಿಮ್ಯಾಂಡ್ಸ್ ಡೇ ಮೂವ್ಮೆಂಟಲ್ಲಿ ಪಾಲ್ಗೊಂಡಿರೋರಾಗಿರ್ಬೋದು, ಹಲವಾರು ಜನ ವಿದ್ಯಾರ್ಥಿಗಳು, ಅದೇ ಥರ ನಮ್ಮ ಪೇರೆಂಟ್ಸು, ಅವ್ರಿಗೂ ಕಾಡ್ತಕ್ಕಂಥ ಒಂದೇ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಓದಾದ್ಮೇಲೆ ಏನು, ನಮ್ಮ ಭವಿಷ್ಯ ಹೇಗಿರುತ್ತೆ, ಜಾಬ್ ಸಿಗುತ್ತೋ ಇಲ್ವೋ. ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ, ಸೈನ್ಸ್ ಬೆಳೀತಾ ಇದೆ. ಸೈನ್ಸ್ ಹಾಗಾದ್ರೆ ಅಡ್ಡಿ ಆಗ್ತಿದೆಯಾ ನಮಗೆ, ಅಥವಾ ಬೇರೆ ಯಾರೋ ಸಮಸ್ಯೆ ನಮಗೆ ನಿರುದ್ಯೋಗಕ್ಕೆ? ಇನ್ನಿತರ ಹಲವಾರು ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳ ಕುರಿತಂತೆ ಇವತ್ತಿನ ಡಿಸ್ಕಷನ್ ಕಾಮ್ರೇಡ್ ಎಂ ಎನ್ ಶ್ರೀರಾಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಈ ಬ್ಯಾಕ್ಗ್ರೌಂಡಲ್ಲಿ ಅದರ ಜೊತೆಗೆ ನಮಗೆ ಲಾಸ್ಟ್ ಡಿಸ್ಕಷನ್ ಈಗಾಗಲೇ ಕೇಳಿದ್ವಿ, ಭಗತ್ ಸಿಂಗ್ ನೇತಾಜಿ ಅವ್ರ ಕನಸು. ನಾವು ಎ ಐ ಡಿ ಎಸ್ ಸಂಘಟನೆಯಿಂದ ಎತ್ತಿಡಿತೀವಿ, ಭಗತ್ ಸಿಂಗ್ ನಮ್ಮ ಆದರ್ಶ, ಅವ್ರ ನನಸಿನ ಭಾರತ ಮಾಡಬೇಕು ಅಂತ ಹೇಳಿ ನಾವು ಮುಂದುವರಿತಾ ಇದ್ದೀವಿ. ಇಲ್ಲಿ ಅವರು ಏನು ಕನ್ಸ್ಕೊಂಡಿದ್ರು ಸಮಾಜವಾದ ರಾಷ್ಟ್ರದ ಬಗ್ಗೆ, ಸಮಾಜವಾದ ರಾಷ್ಟ್ರದಲ್ಲಿ ಹೇಗೆ ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡ್ತಾರೆ, ಏನು ಮೆಜರ್ಸ್ ತಗೋತಾರೆ, ಅಥವಾ ಇದೇ ನಮ್ಮ ಸಿಸ್ಟಮ್ ಅಲ್ಲೇನೆ, ಪ್ರೆಸೆಂಟ್ ಇಂಡಿಯನ್ ಸಿಸ್ಟಮ್ ಅಲ್ಲೇನೆ ಕೆಲವು ಕರೆಕ್ಷನ್ಸ್ ಮಾಡಿ, ಕೆಲವು ಪಾಲಿಸೀಸ್ ತಂದು, ಮೇಕ್ ಇನ್ ಇಂಡಿಯಾ ಇದೆ, ಅಥವಾ ನಮಗೆ ಏನಂತ ಹೇಳ್ತಾರೆ ಸ್ಕಿಲ್ಸ್ ಬೇಕು ಅಂತ ಹೇಳ್ತಾರೆ, ಇಷ್ಟಿದ್ರೆ ಸಾಕ ಎಲ್ಲ ನಿವಾರಣೆ ಆಗ್ಬಿಡುತ್ತಾ? ಈ ಥರ ಹಲವಾರು ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಹೇಗೆ ಸಮಾಜವಾದಿ ರಾಷ್ಟ್ರ ಇದನ್ನ ಕೋಪಪ್ ಮಾಡ್ತು, ಹೇಗೆ ಇದನ್ನ ನಿರ್ಮೂಲನೆ ಮಾಡ್ತು ಅಂತ ಹೇಳಿ ಅದನ್ನ ಕನೆಕ್ಟ್ ಮಾಡ್ತಾ ಮಾತಾಡಬೇಕು ಅಂತ ಹೇಳಿ ಕಾಮ್ರೇಡ್ ಎಂ ಎನ್ ಶ್ರೀರಾಮ್ ಅವರಿಗೆ ಕೇಳ್ಕೊತೇನೆ. ಇವರು ಸುಮಾರು 40 ವರ್ಷಗಳಿಂದ ತಮ್ಮನ್ನು ತಾವೇನೇ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಸುಮಾರು 25 ವರ್ಷಕ್ಕೂ ಜಾಸ್ತಿ ಇದೇ ವಿದ್ಯಾರ್ಥಿಗಳ ಹೋರಾಟಗಳಲ್ಲಿ ಮುನ್ನುಗ್ಗಿ ನಾಯಕತ್ವ ನೀಡಿ, ಹಿಂದೆ ನಮ್ಮ ಅಖಿಲ ಭಾರತ ಪ್ರೆಸಿಡೆಂಟ್ ಆಗಿದ್ರು, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ರು. ಸೊ ಇವರು ನಮ್ಮೆಲ್ಲರನ್ನೂ ಉದ್ದೇಶಿಸಿ ಈ ವಿಷಯದ ಸಂಬಂಧಪಟ್ಟಂಗೆ ಇವತ್ತಿನ ಡಿಸ್ಕಷನ್ ನಡೆಸ್ಕೊಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. AIDS ಗೋಯಿಂದ ಒಂದು ಫೇಸ್ಬುಕ್ ಲೆಕ್ಚರ್ ಸೀರೀಸ್ ಇಟ್ಕೊಂಡಿದ್ದಾರೆ. ಅದು ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ನನಗೆ ಯಾಕೆ ಅಂತ ಹೇಳಿದ್ರೆ, ಬೇರೆ ಬೇರೆ ಇಶ್ಯೂಸ್ ಬಗ್ಗೆ ಇವತ್ತು ವಿದ್ಯಾರ್ಥಿಗಳಾಗಲಿ ಅಥವಾ ಯುವಕರಾಗಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗೋದು ಭಾಳ ಅಗತ್ಯ ಇದೆ. ಹೀಗಾಗಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಹೇಗೆ ಹೋಗಲಾಡಿಸ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಸುಮಾರು ಒಂದು 20-25 ದಿವಸದಿಂದ AIDS ಗೋಯಿಂದ ಒಂದು ಲೆಕ್ಚರ್ ಸೀರೀಸ್ ಇಟ್ಕೊಂಡಿದ್ದಾರೆ. ಸೊ ಐ ಕಂಗ್ರ್ಯಾಚುಲೇಟ್ ದೆಮ್ ಫಾರ್ ದಟ್. ಸೊ ಇವತ್ತು ಆರ್ಗನೈಸರ್ಸ್ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟು ಇವತ್ತು ನಾವು ಡೀಲ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿದೆ. ಇವತ್ತು COVID-19 ಅದರ ಒಂದು ಪರಿಣಾಮ ಏನಾಗ್ತಾ ಇದೆ, ಆರ್ಥಿಕ ಕ್ಷೇತ್ರದಲ್ಲಿ ಪರಿಣಾಮ ಏನಾಗ್ತಾ ಇದೆ, ನಿರುದ್ಯೋಗ ಸಮಸ್ಯೆಗಳು ಯಾವ ರೀತಿ ಹೆಚ್ಚಾಗ್ತಾ ಇದೆ, ಇದಕ್ಕೆ ಸುತ್ತುವರೆದಂತೆ ಇವತ್ತು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಾನು ಕೆಲವು ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಈಗ ಬೇರೆ ಬೇರೆ ಲೆಕ್ಚರ್ ಸೀರೀಸಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಎಲ್ಲ ಬಂದಿದೆ. ಆಮೇಲೆ ಪಕ್ಷದ ಮುಖಂಡರಾಗಲಿ, ಆಮೇಲೆ ನಮ್ಮ ವಿದ್ಯಾರ್ಥಿ ಸಂಘಟನೆ ಮತ್ತು ಇತರ ಸಂಘಟನೆಗಳ ಮುಖಂಡರಾಗಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಆರ್ಥಿಕ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಅದ್ರ ಬಗ್ಗೆ ಡೀಲ್ ಮಾಡಿದ್ದಾರೆ. ಇದನ್ನ ಕೂಡ ನಾನು ಮನಸ್ಸಲ್ಲಿ ಇಟ್ಕೊಂಡು ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಏನಾಗಿದೆ, ಆಮೇಲೆ ಇವತ್ತು ಇನ್ನು ನನ್ನ ಅನಿಸಿಕೆಗಳು, ಇನ್ನೂ ಕೆಲವು ವಿಚಾರಗಳಿಗೆ ಇದಕ್ಕೆ ಸಂಬಂಧಪಟ್ಟಾಗಿದೆ, ಅದನ್ನ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು COVID-19 2 ರೀತಿಯಾದಂಥ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಒಂದು ನಮ್ಮ ಆರೋಗ್ಯದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಹಾನಿ,
ಇನ್ನೊಂದು ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜನಗಳ ಜೀವನದ ಆರೋಗ್ಯ, ಜೀವನದ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಪರಿಣಾಮ. ಎರಡು ರೀತಿಯಾದಂಥ ಸಮಸ್ಯೆಗಳಿವೆ. ಒಂದ್ ಕಡೆ ಆಗ್ಲೇ ಮಾರ್ಚ್ 24ನೇ ತಾರೀಕು ಲಾಕ್ಡೌನ್ ಅಂತ ಏನ್ ಮಾಡಿದ್ರು, ಅದಾದ ನಂತರ ಇವತ್ತು ಸಮಸ್ಯೆಗಳು, ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಬಂತು. ಪ್ರಾರಂಭದಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಕಡಿಮೆ ಇದ್ರು ಕೂಡ ಇವಾಗ ಇನ್ಫೆಕ್ಷನ್ ಬಹಳ ಅತಿ ವೇಗದಲ್ಲಿ ಮುಂದುವರಿತಾ ಇದೆ, ಬಹಳ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಲಾಕ್ಡೌನ್ ಸಡಿಲಗೊಳಿಸುವಂತ ಒಂದು ನೀತಿ ಕೂಡ ಆಗ್ಲೇ ಕೈಗೊಂಡಿದ್ದಾರೆ. ಆದ್ರೆ 1 ಲಕ್ಷ ಸೋಂಕಿತರು, 1 ಲಕ್ಷ ಇನ್ಫೆಕ್ಷನ್ ಆಗೋದಕ್ಕೆ, ಮೊದಲೇ 1 ಲಕ್ಷ ಇನ್ಫೆಕ್ಷನ್ ಆಗೋದಕ್ಕೆ ಸುಮಾರು 2 ತಿಂಗಳು ತಗೊಂಡ್ರೆ, ನಂತರ 1 ಲಕ್ಷದಿಂದ 2 ಲಕ್ಷ ಆಗೋದಕ್ಕೆ ಕೇವಲ 15 ದಿನದಲ್ಲಿ 1 ಲಕ್ಷದಿಂದ 2 ಲಕ್ಷ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ಅದಾದ್ಮೇಲೆ 2 ರಿಂದ 3 ಲಕ್ಷ ನೀವು ತಗೊಂತು ಅಂತ ಹೇಳಿದ್ರೆ ಕೇವಲ 10 ದಿನದಲ್ಲಾಗಿದೆ. ಇದೆಂತ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ, ಇದನ್ನ ವಿಮರ್ಶೆ ಮಾಡ್ತಾ ಹೇಳ್ತಾರೆ, ಈಗ 3 ರಿಂದ 4 ಲಕ್ಷ ಆಗೋದಕ್ಕೆ 10 ದಿನ ಖಂಡಿತ ಬೇಕಾಗೋದಿಲ್ಲ, 7 ದಿನನೋ ಹಬ್ಬ ಅಂದ್ರೆ 8 ದಿನನೋ ಅಥವಾ 6 ದಿನದಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತೀವ್ರಗತಿನಲ್ಲಿ ಇವತ್ತು ಇನ್ಫೆಕ್ಷನ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ಬಹಳ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು ನಾವಿಲ್ಲಿ ಗಮನಿಸ್ಬೇಕೇನು ಅಂತ ಹೇಳಿದ್ರೆ, ಇದನ್ನ ಈ ಒಂದು ಸೋಂಕಾಗ್ಲಿ ಅಥವಾ ಇನ್ಫೆಕ್ಷನ್ ಆಗ್ಲಿ ಅಥವಾ ವೈರಸ್ನ ಇವತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ರಮವನ್ನು ತಗೊಳ್ಳೋದ್ರಲ್ಲಿ ಸರ್ಕಾರ ಅತ್ಯಂತ ನಿರ್ಲಕ್ಷ್ಯ ಮಾತ್ರ ಅಲ್ಲ, ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸರಿಯಾದಂಥ ಟೆಸ್ಟ್ ಕಿಟ್ಗಳಿಲ್ಲ, ಸರಿಯಾಗಿ ಇನ್ಫೆಕ್ಷನ್ ಟೆಸ್ಟ್ಗಳು ಮಾಡ್ತಾ ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾದಂಥ ಸೌಕರ್ಯ ಇಲ್ಲ. ಆಮೇಲೆ ಕೇಸ್ನ ಅಡ್ಮಿಷನ್ ತಗೊಂತಾ ಇಲ್ಲ, ಬೇರೆ ಬೇರೆ ಸಿಂಟಮ್ಸ್ಗಳನ್ನ ಕಾಣ್ತಾ ಇದೆ. ಸಿಂಟಮ್ಸ್ಗಳು ಇದ್ರೂ ಕೂಡ ಇವತ್ತು ಅಡ್ಮಿಷನ್ ಮಾಡ್ಕೊಳ್ತಾ ಆಸ್ಪತ್ರೆಗಳಲ್ಲಿ. ಅಡ್ಮಿಷನ್ ಮಾಡ್ಕೊಡೋದು ಯಾವಾಗ ಅಂದ್ರೆ ಬಹಳ ಸೀರಿಯಸ್ ಆಗಿರ್ತಕ್ಕಂಥ ಒಂದು ಸ್ಟೇಜ್ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಆಸ್ಪತ್ರೆಗಳನ್ನ ತಗೊಂಡ್ರೆ ವೆಂಟಿಲೇಟರ್ಸ್ ಇಲ್ಲ, ಬೇರೆ ಬೇರೆ ಸೌಕರ್ಯಗಳಿಲ್ಲ. ಇವತ್ತು ಅಂತ ಒಂದು ಸಮಸ್ಯೆ ಇವತ್ತು ಅದು ಏಪ್ರಿಲ್ ಪ್ರಾರಂಭ ಆಗಿರುವಂತ ಸಮಸ್ಯೆಗಳು ಇವಾಗ ಇನ್ನು ತೀವ್ರಗತಿನಲ್ಲಿ ಇವತ್ತು ಏರ್ತಾ ಇದೆ. ಇದೊಂದು ಕಡೆ ಆಯ್ತು ಅಂತ ಹೇಳಿದ್ರೆ, ನಾವು ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಇವತ್ತು ಎಲ್ಲಾ ಸರ್ಕಾರ ಒಂದು ರೀತಿಯಾದಂಥ ನೀತಿಗಳನ್ನ ತಗೊಂಡ್ರೆ, ಬೇರೆ ಬೇರೆ ದೇಶಗಳಲ್ಲಿ ತಗೊಂಡಿರ್ತಕ್ಕಂಥ ಒಂದು, ನಾನು ಲಾಕ್ಡೌನ್ ಬಗ್ಗೆ ಅಥವಾ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ಮಾತಾಡ್ತಾ ಇರೋದು, ಇವತ್ತು ಅಮೆರಿಕ ಆಗಲಿ ಅಥವಾ ಇಟಾಲಿ ಆಗಲಿ ಅಥವಾ ಜರ್ಮನಿ ಆಗಲಿ ಫ್ರಾನ್ಸ್ ಆಗಲಿ ಅಥವಾ ಈವನ್ ಇಂಗ್ಲೆಂಡ್ ಆಗಲಿ, ಈ ಎಲ್ಲ ದೇಶದವರು ಏನು ಮಾಡೋದು ಅಂತ ಹೇಳಿದ್ರೆ, ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಿರುವಂಥದ್ದು ಯಾವಾಗ ಫಿಕ್ಸ್ ಮಾಡಿದ್ರು, ಯಾವಾಗ ಇನ್ಫೆಕ್ಷನ್ ಕಡಿಮೆ ಆಗ್ತಾ ಬಂತು, ಯಾವಾಗ ಡೆತ್ ರೇಟ್ ಕಡಿಮೆ ಆಗ್ತಾ ಬಂತು, ಯಾವಾಗ ಕರ್ವ್ ಏನಿದೆ ಅದು ಫ್ಲಾಟನ್ ಆಗ್ತಾ ಬಂತು, ಆ ಒಂದು ಸ್ಟೇಜ್ನಲ್ಲಿ ಇದನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ. ಇವತ್ತು ಲಾಕ್ಡೌನ್ ರಿಲ್ಯಾಕ್ಸ್ ಮಾಡೋದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಇಡೀ ಪ್ರಪಂಚದಲ್ಲೇ ತಗೊಂಡಿರುವಂಥ ನೀತಿಗೆ ವ್ಯತಿರಿಕ್ತವಾಗಿ ನಮ್ಮ ದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇನ್ನು ಏರ್ತಾ ಇದೆ. 1 ಲಕ್ಷದಿಂದ 2 ಲಕ್ಷಕ್ಕೆ ಏರ್ತಾ ಇದೆ, ರಿಲ್ಯಾಕ್ಸೇಷನ್ ಪ್ರಾರಂಭ ಮಾಡಿದ್ರು. 2 ರಿಂದ 3 ಲಕ್ಷಕ್ಕೆ ಏರ್ತು, ಮತ್ತೆ ರಿಲ್ಯಾಕ್ಸೇಷನ್ ಅದೇ ಥರ ಮುಂದುವರಿಸ್ತಾ ಇದ್ದಾರೆ. ಸೊ ಈ ರೀತಿ ಇವತ್ತು ನೀತಿಯನ್ನ ತಗೊಳ್ತಾ ಇರೋದ್ರಿಂದ ಇನ್ನೂ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು ಕಡೆ ಸರಿಯಾದಂಥ ಟೆಸ್ಟ್ಗಳು ಮಾಡದೇ ಇರೋದ್ರಿಂದ ಇವತ್ತು ಸರಿಯಾದಂಥ ಟ್ರ್ಯಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ, ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಟೋಟಲಿ ಎಷ್ಟು ಜನ ಇನ್ಫೆಕ್ಟ್ ಆಗಿರ್ತಕ್ಕಂಥ ಜನ ಇದ್ದಾರೆ ಅನ್ನುವಂಥ ನಿಜವಾದ ಚಿತ್ರಣ ಸಿಗ್ತಾ ಇಲ್ಲ. ಸರ್ಕಾರ ಹೇಳ್ತಾರೆ ಇನ್ಫೆಕ್ಷನ್ ಇದನ್ನ ನಾವು ಟೆಸ್ಟ್ ಜಾಸ್ತಿ ಮಾಡಿದೀವಿ ಅಂತ, ಆದರೆ ಟೆಸ್ಟ್ ಜಾಸ್ತಿ ಮಾಡೋದು ಮಾತ್ರ ಅಲ್ಲ, ಎಷ್ಟು ಅಗತ್ಯಕ್ಕೆ ತಕ್ಕಂತೆ ಇವತ್ತು ನಿಂತಿದ್ದಾರ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲಿ ಇವತ್ತು ಫೇಲ್ ಆಗಿದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಇದು ಒಂದು ಕಡೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ತಗೊಂಡ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ತೀವ್ರವಾದಂಥ ಒಂದು ಬಿಕ್ಕಟ್ಟು ನಾವು ನೋಡ್ತಾ ಇದ್ದೀವಿ. ಬಹುಶಃ ಇವತ್ತು ನಮ್ಮ ದೇಶದಲ್ಲಾಗ್ಲಿ ಅಥವಾ ನಮ್ಮ ರಾಜ್ಯದಲ್ಲಾಗ್ಲಿ ಇವತ್ತು ಬಿಕ್ಕಟ್ಟಾಗ್ಲಿ ಸಮಸ್ಯೆಗಳಾಗ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇರೋದು ಬಹುಶಃ ನಾವು ನೋಡಿಲ್ಲ. ಅಷ್ಟು ತೀವ್ರ ರೀತಿಯಲ್ಲಿ ಇವತ್ತು ನಾವು ಬಿಕ್ಕಟ್ಟನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇವಾಗ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಆರ್ಥಿಕ ಬಿಕ್ಕಟ್ಟು ಅಥವಾ ಆರ್ಥಿಕ ಹಿಂಜರಿತ ಅಂತ ಎಕ್ಸಾಂಪಲ್ ನೀವು ತಗೊಳ್ಳಿ. ಯಾವಾಗ 2008ನೇ ಇಸ್ವಿನಲ್ಲಿ ನಾವು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ನಾವು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ, 2008ನೇ ಇಸ್ವಿನಲ್ಲಿ ಆಗಿರ್ತಕ್ಕಂಥ ಒಂದು ಆರ್ಥಿಕ ಹಿಂಜರಿತ ನೀವು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಏನೂ ಅಲ್ಲ. ಪ್ರಾರಂಭದಲ್ಲಿ ಅಮೆರಿಕದಲ್ಲಿ ಆ ಒಂದು ಆರ್ಥಿಕ ಬಿಕ್ಕಟ್ಟು ಪ್ರಾರಂಭ ಆಯಿತು, ಆಮೇಲೆ ಬೇರೆ ಬೇರೆ ದೇಶದಲ್ಲಿ ವ್ಯಾಪಿಸ್ಕೊಂತದೆ. ಆದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಎಲ್ಲಾ ದೇಶವನ್ನ ಕೂಡ ಆವರಿಸ್ಕೊಂಡಿದೆ. ಇದು ಈ ಒಂದು ಆರ್ಥಿಕ ಬಿಕ್ಕಟ್ಟು COVID-19 ಇಂದ ಬರ್ತಾ ಇರ್ತಕ್ಕಂಥದ್ದು.
ಇದು ಒಂದು ರೀತಿಯಾದಂಥ ಡಿಫರೆನ್ಸ್ ನಾವು ನೋಡ್ಬೋದು. ನಾವು 2008 ಆಗಲಿ ಮತ್ತೆ 2000 ಇವಾಗ ಆಗಿರ್ತಕ್ಕಂಥ ಒಂದು ಆರ್ಥಿಕ ಬಿಕ್ಕಟ್ಟಾಗಲಿ. ಎರಡನೇದೇನು ಅಂತ ಹೇಳಿದ್ರೆ, ಆವಾಗ ಕೂಡ ನಿರುದ್ಯೋಗ ಸಮಸ್ಯೆಗಳಾಯಿತು. ಆವಾಗ ಕೂಡ GDP ಅಂತ ಏನು ಹೇಳ್ತೀವಿ, ಒಟ್ಟಾರೆ ಉತ್ಪಾದನೆ ಏನು ನಡೀತಾ, ದೇಶದ ಉತ್ಪಾದನೆ ಏನಿದೆ ಅವಾಗಲೂ ಬಿತ್ತು. ಪ್ರತಿಯೊಂದು ದೇಶದಲ್ಲಿ ಕೂಡ ಬಿತ್ತು. ಇಂಡಿಯಾದಲ್ಲಿ ಕೂಡ GDP ಅಷ್ಟು ಮಟ್ಟಿಗೆ ಬಿತ್ತು. ಇಲ್ಲಿ ಕೂಡ ಒಂದು 40 ಲಕ್ಷ ಜನ ಅಥವಾ 50 ಲಕ್ಷ ಜನ ಕೆಲಸ ಕಳ್ಕೊಂಡ್ರು. ಬಹುಶಃ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದೇನೋ. ಅಮೆರಿಕದಲ್ಲಿ ಕೂಡ ಸುಮಾರು ಒಂದು 1% 2% GDP ಬಿತ್ತು. ಆದ್ರೆ ಇವತ್ತಿನ GDP ಎಷ್ಟು ಮಟ್ಟಿಗೆ ಫಾಲ್ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಬಂದ್ರೆ, ಆಗ್ಲೇ ಈಗ ಬೇರೆ ಬೇರೆ ಆರ್ಥಿಕತೆ ತಜ್ಞರು ಹೇಳ್ತಾ ಇದಾರೆ ಕನಿಷ್ಠ 5% ಬೀಳುತ್ತೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾ ಇದಾರೆ 8% 9% GDP ಬಿದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, 1% GDP ಕಡಿಮೆ ಆದ್ರೆ ಅದರ ಪರಿಣಾಮ ಏನು? ಇವತ್ತು 1% GDP ಕಡಿಮೆ ಆಗ್ತಿದೆ ಅಂದ್ರೆ ಅರ್ಥ ಏನು? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಪ್ರೊಡಕ್ಷನ್ ಬೀಳ್ತಾ ಇದೆ ಅಂತ ಅರ್ಥ. ಅಗ್ರಿಕಲ್ಚರಲ್ ಸೆಕ್ಟರ್ ನಲ್ಲಿ ಕೂಡ ಪ್ರೊಡಕ್ಷನ್ ಬೀಳ್ತಾ ಇದೆ ಅಂತ ಅರ್ಥ. ಹಾಗೇನೆ ಈವನ್ ಸರ್ವಿಸ್ ಸೆಕ್ಟರ್ ಕೂಡ ಪ್ರೊಡಕ್ಷನ್ ಬೀಳ್ತಾ ಇದೆ ಅಂತ ಅರ್ಥ. ಹಾಗೆ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೂಡ ಒಟ್ಟಾರೆ ಪ್ರೊಡಕ್ಷನ್ ಬೀಳ್ತಾ ಇದೆ ಅಂತ ಅರ್ಥ. ಎಲ್ಲಾ ಸೆಕ್ಟರ್ಗಳು ಕೂಡ ಅದು ಎಫೆಕ್ಟ್ ಆಗುತ್ತೆ. ಎಲ್ಲಾ ಸೆಕ್ಟರ್ ಅಲ್ಲಿ ಕೂಡ ಪ್ರೊಡಕ್ಷನ್ ಡೌನ್ ಆಗುತ್ತೆ. ಎಲ್ಲಾ ಸೆಕ್ಟರ್ಗಳಲ್ಲಿ ಕೂಡ ಇವತ್ತು ಹೆಚ್ಚೆಚ್ಚು ನಿರುದ್ಯೋಗಿಗಳಾಗ್ತಾರೆ, ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಸರಾಸರಿಯಿಂದ ನಾವು ತಗೊಂಡಾಗ ಒಟ್ಟಾರೆ ಎಷ್ಟು ಆಗಬಹುದು? 1% GDP ಕಡಿಮೆ ಆಯ್ತು ಅಂತ ಹೇಳಿದ್ರೆ ಒಂದು ದೇಶದಲ್ಲಿ, ಅದನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ. ಕೆಲವರು 35 ಲಕ್ಷ ಹೇಳ್ತಾರೆ, ಕೆಲವರು 40 ಲಕ್ಷ ಅಂತ ಹೇಳ್ತಾರೆ. ಈವನ್ ನೀವು 35 ಲಕ್ಷ ಅಂತ ನೀವು ತಗೊಂಡ್ರು ಕೂಡ ಇವತ್ತು 7-8% ಏನಾದ್ರು GDP ಕಡಿಮೆ ಆಯ್ತು ಅಂತ ಹೇಳಿದ್ರೆ 2 ಕೋಟಿಗೂ ಹೆಚ್ಚು ಜನ ಇವತ್ತು ಅಡಿಷನಲ್ ಅನ್ಎಂಪ್ಲಾಯ್ಡ್ ಆಗ್ತಾ ಇದ್ದಾರೆ. ಅಡಿಷನಲ್ ಆಗಿ ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ. ಈಗಾಗ್ಲೇನೆ ಇವಾಗಿರುವಂತ ಸ್ಟಾಟಿಸ್ಟಿಕ್ಸ್ ತಗೊಂಡು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 10 ಕೋಟಿ ಜನ ಆಗ್ಲೇ ಇವತ್ತು ಕೆಲಸ ಕಳ್ಕೊಂಡಿದ್ದಾರೆ. ಅವ್ರ ಕೆಲಸ ಇಲ್ಲ ಅವ್ರಿಗೆ. ಇದ್ರ ಜೊತೆನಲ್ಲಿ ಇನ್ನು 2 ಕೋಟಿ ಜನ ಏನಾದ್ರು ಸೇರ್ತು ಅಂತ ಹೇಳಿದ್ರೆ, ಅದು GDP ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, 12 ಕೋಟಿಗೂ ಹೆಚ್ಚು ಜನ ನಿರುದ್ಯೋಗಿಗಳಾಗ್ತಾರೆ. ಇದರ ಜೊತೆಗೆ ಇನ್ನೊಂದು ನಾವು ಲೆಕ್ಕ ಹಾಕಬೇಕಾಗತ್ತೆ. ನಾವು ಮುಂದಿನ ವರ್ಷ ಅಷ್ಟೊತ್ತಿಗೆ ಮತ್ತೆ 1 ಕೋಟಿ ಜನ ಇವತ್ತು ಜಾಬ್ ಮಾರ್ಕೆಟ್ಗೆ ಬರ್ತಾರೆ. 18 ವಯಸ್ಸಾಗಿ 19-20 ವಯಸ್ಸು ಇರ್ತಕ್ಕಂಥವ್ರಾಗ್ಲಿ, ಎಜುಕೇಶನ್ ಯಾರು ಮುಗಿಸಿರ್ತಾರೆ, ಯಾರು ಅವ್ರನ್ನ ಜಾಬ್ ಮಾರ್ಕೆಟ್ಗೆ ಬರ್ತಾರೆ. ಅವರು 1 ಕೋಟಿಯಿಂದ ಲೆಕ್ಕ ಹಾಕೊಂಡ್ರೆ ಕಂಡೀಷನ್ ನಮ್ಮ ದೇಶದಲ್ಲಿ ಏನಾಯ್ತಂಗಾರೆ 14 ಕೋಟಿನೋ 15 ಕೋಟಿನೋ ಒಟ್ಟಾರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇವಾಗಲೇ 10 ಕೋಟಿ ಇದೆ. ಅದು 15 ಕೋಟಿ ಆದ್ರೂ ಕೂಡ ಆಶ್ಚರ್ಯ ಅಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ. ಹೀಗಾಗಿ 2008 ಆರ್ಥಿಕ ಆಗಿರುವಂತ ಒಂದು ಆರ್ಥಿಕ ಹಿಂಜರಿತ ಏನಿದೆ ಅದಕ್ಕೆ ಹೋಲಿಸಿದ್ರೆ ಇದು ಬಹಳ ತೀವ್ರವಾದಂತ ಒಂದು ಸಮಸ್ಯೆ ಈಗಾಗಲೇ ಬಂದಿದೆ. ಇನ್ನೂ ಮತ್ತಷ್ಟು ತೀವ್ರವಾದಂತ ಒಂದು ಸಮಸ್ಯೆಗೆ ನಾವು ಇವತ್ತು ಮುಂದೆ ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಈಗ. ಸೊ ಇಂಥ ಒಂದು ಸಮಸ್ಯೆನ ನಾವು ಎದುರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇವತ್ತು ಕಾರ್ಪೊರೇಟ್ ಕಂಪನೀಸ್ ಯಾವ ನಿರ್ದಾಕ್ಷಿಣ್ಯವಾಗಿ ಪ್ರತಿಯೊಬ್ಬರು ಕೆಲಸ ಇಲ್ವಾ ಜಸ್ಟ್ ಕಿತ್ತು ಬಿಸಾಕ್ತಾ ಇದ್ದಾರೆ. ಎಷ್ಟೋ ಜನ ಆಗ್ಲೇ ವರ್ಕರ್ಸ್ನ ಮನೆಗೆ ಕಳಿಸಿದ್ದಾರೆ. ಆದ್ರೆ ವರ್ಸ್ಟ್ ಇಟ್ ಯಾವುದು ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಮತ್ತೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಅವ್ರಾಗ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಕ್ಲೋಸ್ ಮಾಡಿ ಅಲ್ಲಿಂದ ಕೂಡ ಜಾಬ್ ಲಾಸಸ್ ಆಗಿದೆ ಈಗ. ಆಮೇಲೆ ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ನಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ದೇಶದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೀದಿ ಪಾಲಾಗೋಗಿದ್ದಾರೆ. ಅವ್ರ ಕೆಲಸ ಇಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಆಗಿದೆಯೋ ಅಷ್ಟೇನೆ, ಅದು ಕೂಡ ಸಂಪೂರ್ಣವಾಗಿ ಪ್ರಾರಂಭ ಆಗಿಲ್ಲ. ಅವರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಈ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಹೇಳಬೇಕು ಅಂದ್ರೆ ನಿರುದ್ಯೋಗ ಸಮಸ್ಯೆ ಅನ್ನೋದೇನಿದೆ ಅದು ಬಹಳ ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ. ಇದನ್ನ ಒಬ್ರು ಹೇಳ್ಬೋದು, ಒಂದು ಪ್ರಶ್ನೆ ಕೇಳ್ಬೋದು. ಇವತ್ತು COVID-19 ಬಂದಿರೋದ್ರಿಂದ ಮಾತ್ರ ನಾವು ಸಮಸ್ಯೆ ಬಂದಿದ್ಯಾ? COVID-19 ಬಂದಿರೋದ್ರಿಂದ ಮಾತ್ರ ಆರ್ಥಿಕ ಬಿಕ್ಕಟ್ಟು ಜಾಸ್ತಿ ಆಗಿದೆಯಾ? ನಿಜ, COVID-19 ಬಂದ್ಮೇಲೆ ಆರ್ಥಿಕ ಬಿಕ್ಕಟ್ಟು ಜಾಸ್ತಿ ಆಗಿದೆ ಅನ್ನೋದು ನಿಜ, ಸ್ವಲ್ಪ ತೀವ್ರಗತಿಯಲ್ಲಿ ಹೋಗಿದೆ ಅನ್ನೋದು ನಿಜ. ಆದ್ರೆ ಸತ್ಯ ಏನು ಅಂತ ಹೇಳಿದ್ರೆ COVID-19 ಬರೋದಕ್ಕೆ ಮುಂಚೆನೆ ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶ ಸಿಲುಕಿತ್ತು. COVID-19 ಬರೋದಕ್ಕೆ ಮುಂಚೆನೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗಿತ್ತು. COVID-19 ಬರೋದಕ್ಕೆ ಮುಂಚೆನೆ ಇಂಥ ನಿರುದ್ಯೋಗ ಸಮಸ್ಯೆಗಳಾಗ್ಲಿ, ಬಡತನ ಆಗ್ಲಿ, ಪ್ರತಿಯೊಂದು ಸಮಸ್ಯೆಗಳು ಜಾಸ್ತಿ ಆಗಿತ್ತು.
ರಾದರ್ ಡಿಸೆಂಬರ್ ಅಷ್ಟೊತ್ತು ತಗೊಂಡ್ರೆ ಇನ್ನು ಕೋವಿಡ್ ಬಂದಿರಲಿಲ್ಲ. ಕೋವಿಡ್-19 ಕೊರೋನಾ ವೈರಸ್ ಸಮಸ್ಯೆಗಳು ಇನ್ನು ಕಾಣಿಸ್ಕೊಂಡಿರ್ಲಿಲ್ಲ. ಆಗಿನ ಟೈಮ್ನಲ್ಲೇ ತಗೊಂಡು ಅಂತ ಹೇಳಿದ್ರೆ GDP ನಲ್ಲಿ 7th ಕ್ವಾರ್ಟರ್ ಅಂತ ಏನ್ ಹೇಳ್ತೀವಿ, 7th ಕ್ವಾರ್ಟರ್ ಸತತವಾಗಿ GDP ಕಡಿಮೆ ಆಯ್ತು. ಸೊ ಆ ರೀತಿ ಸಮಸ್ಯೆಗಳು ಜಾಸ್ತಿ ಆಗಿತ್ತಾ ಬಂತು. ಅದು ಗೊತ್ತು ನಮಗೆ. ಹಿಂದೆ ತಗೊಂಡಂತ ಡಿಮಾನಿಟೈಸೇಷನ್ ಬಗ್ಗೆ ಆಗಿರ್ಲಿ, GST ನೀತಿ ಬಗ್ಗೆ ಆಗ್ಲಿ, ಅಥವಾ ಬೇರೆ ಬೇರೆ ಜನವಿರೋಧಿ ಬಂಡವಾಳಶಾಹಿ ಪರವಾದಂತ ಕಾರ್ಪೊರೇಟ್ ಪರವಾದಂತ ನೀತಿಯನ್ನ ಏನ್ ಕೇಂದ್ರ ಸರ್ಕಾರ ಅನುಸರಿಸ್ಕೊಂಡು ಬಂದಿದ್ರು, ಅದರಿಂದಾಗ್ಲಿ ಆಗ್ಲೇ ಮತ್ತಷ್ಟು ಸಮಸ್ಯೆಗಳಾಗಿತ್ತು, ನಿರುದ್ಯೋಗ ಸಮಸ್ಯೆಗಳಾಗಿತ್ತು. ಆದ್ರೆ ಕೋವಿಡ್-19 ಬಂದ್ಮೇಲೆ ಮತ್ತಷ್ಟು ಇನ್ನು ಉಲ್ಬಣ ಅಂತ ಹೇಳ್ತೀವಿ, ಇನ್ನು ಮತ್ತಷ್ಟು ಜಾಸ್ತಿ ಅಂತ ಹೇಳ್ತೀವಿ. ಆ ಜಾಸ್ತಿ ಆಗಿರುವಂತ ಸಮಸ್ಯೆನ ನಾವು ನೋಡ್ತೀವಿ. ಸೊ ಕೋವಿಡ್-19 ಇಂದ ಇವತ್ತು ಹೊಸದಾಗಿ ಸಮಸ್ಯೆ ಸೃಷ್ಟಿಯಾಗಿರೋದಲ್ಲ, ಇದ್ದಂತ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಆ ಸಮಸ್ಯೆ ನಮಗಿನ್ನು ಬಹಳ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ ಕೋವಿಡ್-19 ಬಂದಿರತಕ್ಕಂಥದ್ದು. ಇದು ಒಂದು ವಿಚಾರ. ಇನ್ನೊಂದು, ಇದರಲ್ಲಿ ವರ್ಸ್ಟ್ ಹಿಟ್ ಯಾರು? ಒಂದ್ ಕಡೆ ಶ್ರೀಮಂತರಿದ್ದಾರೆ, ಒಂದ್ ಕಡೆ ಮಧ್ಯಮ ವರ್ಗ ಇದ್ದಾರೆ, ಇನ್ನೊಂದ್ ಕಡೆ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು 80% ಹೆಚ್ಚು ಜನ ಕೆಳಮಧ್ಯಮ ವರ್ಗ ಮತ್ತೆ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಈ ಒಂದು ಕೋವಿಡ್-19 ಇಂದಾಗಿ ಸಮಸ್ಯೆಗಳು ಜಾಸ್ತಿ ಅಂತ, ತೀವ್ರವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಈ 80% ಬಾಟಮ್ ಲೈನ್ ಅಲ್ಲಿ ಇರುವಂತಹ ಒಂದು 80% ಯಾರಿದ್ದಾರೆ ಅವ್ರ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಇವತ್ತು ಪರಿಣಾಮ ಆಗ್ತದೆ. ಅವ್ರು ದೇ ಆರ್ ಫೇಸಿಂಗ್ ಹಾರ್ಡ್ಶಿಪ್ ಲೈಕ್ ಎನಿಥಿಂಗ್ ಅಂತ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಈಗ ನಾವು ಇದು ತಗೊಂತು ಅಂತ ಹೇಳಿದ್ರೆ ಮೈಗ್ರೆಂಟ್ ವರ್ಕರ್ಸ್ ತಗೊಳ್ಳಿ. ಮೈಗ್ರೆಂಟ್ ವರ್ಕರ್ಸ್ ಸಮಸ್ಯೆ ನಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ, ಅಥವಾ ಮೈಗ್ರೆಂಟ್ ವರ್ಕರ್ಸು ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದ್ದೆ ಹೆಚ್ಚು ಕಡಿಮೆ ಕ್ಲಿಯರ್ ಆಗಿ ಒಂದು 2 ತಿಂಗಳು, 1.5 ತಿಂಗಳು 2 ತಿಂಗಳ ಹಿಂದೆ. ಇವತ್ತು ಮೈಗ್ರೆಂಟ್ ವರ್ಕರ್ಸು ಸರ್ಕಾರದ ಮುಂದೆನೆ ಸ್ಟ್ಯಾಟಿಸ್ಟಿಕ್ಸ್ ಇರಲಿಲ್ಲ ಎಷ್ಟು ಜನ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ ಅಂತ. ಇವಾಗ ಬರ್ತಾ ಇದೆ, ವರದಿಗಳು ಬರ್ತಾ ಇದೆ, 12 ಕೋಟಿ 13 ಕೋಟಿ ಜನ ಮೈಗ್ರೆಂಟ್ ವರ್ಕರ್ಸು ಇಡೀ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಬಿಹಾರಿಂದ ಪಾಪ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ, ಬೆಂಗಾಲಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಒರಿಸ್ಸಾದಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಛತ್ತೀಸ್ಗಢದಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ. ಆಮೇಲೆ ಮೈಗ್ರೇಷನ್ ಅಂದ್ರೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿ ಮೈಗ್ರೇಷನ್ ಆಗ್ತಾ ಇದೆ, ಅಥವಾ ಹಿಂದುಳಿದಂತ ರಾಜ್ಯಗಳಿಂದ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥ ಒಂದು ರಾಜ್ಯ ಏನಿದೆ ಆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಹಳ್ಳಿಯಿಂದ ಡಿಸ್ಟ್ರಿಕ್ಟ್ ಆಗಲಿ, ಹಳ್ಳಿಯಿಂದ ಕ್ಯಾಪಿಟಲ್ ಸಿಟಿಗಳಿಗಾಗಲಿ, ಕ್ಯಾಪಿಟಲ್ ಸಿಟಿ ಟು ಕ್ಯಾಪಿಟಲ್ ಸಿಟಿ ಆಗಲಿ, ಇದು 108 ರೀತಿಯಾದಂಥ ಮೈಗ್ರೇಷನ್ ಇವತ್ತು ಏನು ನಡೆದಿದೆ. ಅದು ಈ ಮೈಗ್ರೇಷನ್ ಒಟ್ಟು ಎಷ್ಟು ಮಟ್ಟಿಗೆ ಈ ಮೈಗ್ರೇಷನ್ ಎಲ್ಲ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ಕೊಂಡು ಪಾಪ ಇದ್ರು. 8,000 ರೂಪಾಯಿ, 9,000 ರೂಪಾಯಿ, 10,000 ರೂಪಾಯಿ, ಇನ್ನೇನು ಜಾಸ್ತಿ ಏನಿಲ್ಲ. ಒಂದು ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಎಷ್ಟಪ್ಪ ಸಂಪಾದನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯಾರಿಗೂ ಕೂಡ 20,000 ರೂಪಾಯಿ ಇಲ್ಲ. ಯಾರು ತುಂಬಾ 10 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಮೈಗ್ರೆಂಟ್ ವರ್ಕರ್ಸ್ ನ ಕೇಳ್ತು ಅಂತ ಹೇಳಿದ್ರೆ 12,000 ರೂಪಾಯಿ ಬರುತ್ತೆ ಸರ್, ನಮ್ಗೆ ಇಡೀ ಫ್ಯಾಮಿಲಿನ ನಾನು ಮ್ಯಾನೇಜ್ ಮಾಡ್ಕೊಂಡು ನಮ್ಮ ತಂದೆ ತಾಯಿ ನಾನು 3,000 ರೂಪಾಯಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಾಪ. ಇದು ಮೈಗ್ರೆಂಟ್ಸಿನ ಪರಿಸ್ಥಿತಿ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಹಾಗೇನೆ ಬಾಂಬೆಲಿ ಇರ್ತಕ್ಕಂಥವ್ರು, ಹಾಗೆ ಡೆಲ್ಲಿಲಿ ಇರ್ತಕ್ಕಂಥವ್ರು, ಇಂಥ ಒಂದು ಪ್ರಾಬ್ಲಮ್ಸ್ ನಾವು ಇವತ್ತು ಫೇಸ್ ಮಾಡ್ತಾ ಇದೀವಿ. ಒಂದೊಂದು ನಗರಗಳಲ್ಲಿ ಇವತ್ತು ಡೆಲ್ಲಿ, ಬಾಂಬೆ ಅಂತ ಕಡೆ ಒಂದು 40ರಿಂದ 50 ಲಕ್ಷ ಜನ ಮೈಗ್ರೆಂಟ್ ವರ್ಕರ್ಸ್ ಇದ್ರೆ ಹೆಚ್ಚು ಕಡಿಮೆ ಬಹುಶಃ ಒಂದು 30 ಲಕ್ಷ ಇರ್ಬೋದೇನೋ. ನಮ್ಗೆ ನಿಖರವಾಗಿ ನಮ್ಗೆ ಅದು ಫಿಗರ್ಗಳು ಒಂದೊಂದು ಫಿಗರ್, ಒಂದೊಂದು ಪತ್ರಿಕೆಗಳು ಒಂದೊಂದು ಫಿಗರ್ ಬರುತ್ತೆ. ಸುಮಾರು ಒಂದು ಐಡಿಯಾ ಬರೋ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಒಂದು 30 ಲಕ್ಷ ಜನ ಮೈಗ್ರೆಂಟ್ ವರ್ಕರ್ಸು ಬೆಂಗಳೂರಲ್ಲಾಗಲಿ, ಚೆನ್ನೈನಲ್ಲಾಗಲಿ, ಅಥವಾ ಹೈದರಾಬಾದಲ್ಲಾಗಲಿ ಬೇರೆ ಬೇರೆ ಕಡೆ ಇವತ್ತು ಮೈಗ್ರೆಂಟ್ ವರ್ಕರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರಿಗೆ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಸಮಸ್ಯೆ ಆಯಿತು. ಇವತ್ತು ಸರ್ಕಾರ ಏನ್ ಹೇಳೋದು ಅಂದ್ರೆ ಲಾಕ್ಡೌನ್ ನಾವು ಪ್ರಾರಂಭ ಮಾಡಿದ್ವಿ, 29ನೇ ತಾರೀಕು ಗವರ್ಮೆಂಟ್ ಕಡೆಯಿಂದ ಅವ್ರು ಡಿಕ್ಲೇರ್ ಮಾಡ್ತಾರೆ, ನಾವು ಲಾಕ್ಡೌನ್ ಸಕ್ಸಸ್ಫುಲ್ ಆಗಿದೆ ಡಿಕ್ಲೇರ್ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿದೆ, ಎಲ್ಲಾ ಜನಗಳು ಕೋಆಪರೇಟ್ ಮಾಡಿದ್ದಾರೆ, ಯಾರಿಗೂ ಏನು ಸಮಸ್ಯೆಗಳಿಲ್ಲ, ರೋಡಲ್ಲಿ ಯಾರು ಕಾಣಿಸ್ಕೊಂತ ಇಲ್ಲ, ಒಬ್ಬ ವ್ಯಕ್ತಿ ಕೂಡ ರೋಡಲ್ಲಿ ಇಲ್ಲ, ಅಷ್ಟು ಸಕ್ಸಸ್ಫುಲ್ ಆಗಿ ನಾವು ಮಾಡಕ್ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ 29ನೇ ತಾರೀಕು ಮಾರ್ಚ್ ಡಿಕ್ಲೇರ್ ಮಾಡೋದು. ಅದಾಗಿ ಕೇವಲ 12 ದಿನ ಅಷ್ಟೇ. 12 ದಿನ ಆದಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಪ್ಪ ಅನೌನ್ಸ್ಮೆಂಟ್ ಅಂತ ಹೇಳಿದ್ರೆ, ಬೇರೆ ಬೇರೆ ಗಂಜಿ ಕೇಂದ್ರಗಳಲ್ಲಿ ಇಡೀ ದೇಶದಲ್ಲಿ 90 ಲಕ್ಷ ಜನ ಗಂಜಿ ಕೇಂದ್ರದಲ್ಲಿ ಅವರು ಊಟ ತಗೊಂತಾ ಇದ್ದಾರೆ. ಆಮೇಲೆ ಸ್ಟೇ ಮಾಡೋದಕ್ಕಾಗ್ಲಿ, ಊಟ ತಗೊಳ್ಳೋದಕ್ಕಾಗ್ಲಿ 90 ಲಕ್ಷ ಜನ ಇದ್ದಾರೆ. ಹಾಗೆ ಫುಡ್ ಪ್ಯಾಕೆಟ್ಸ್ ಇಡೀ ದೇಶದಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಜನ ಇವತ್ತು ಫುಡ್ ಪ್ಯಾಕೆಟ್ಸ್ ನ ಕ್ಯೂನಲ್ಲಿ ನಿಂತ್ಕೊಂಡು ಬೇರೆ ಬೇರೆ ಕಡೆ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂತಾ ಇದ್ದಾರೆ. ಅಂದ್ರೆ
ಅನೌನ್ಸ್ಮೆಂಟ್ 29ನೇ ತಾರೀಕು ಮಾರ್ಚ್ ಅನೌನ್ಸ್ಮೆಂಟ್ ಮಾಡಿದಾಗ ಲಾಕ್ಡೌನ್ ಸಕ್ಸಸ್ಫುಲ್ ಆಗಿದೆ, ಯಾರಿಗೂ ಏನು ಸಮಸ್ಯೆ ಇಲ್ಲ ಅಂತ ಹೇಳುವಂತ ಒಂದು ಸರ್ಕಾರ ಕೇವಲ 12 ದಿನದಲ್ಲಿ ಇವತ್ತು 90 ಲಕ್ಷ ಜನ ಅವ್ರಿಗೆ ಆಶ್ರಯವನ್ನ ಕೊಟ್ಟಿದೀವಿ. 1.5 ಕೋಟಿ ಜನ ಇವತ್ತು ಊಟ ತಗೊಂತಾ ಇದಾರೆ, ಹೊರಗಡೆ ಫುಡ್ ಪ್ಯಾಕೆಟ್ಸ್ ತಗೊಂತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿಂದಾನೇ ನಮ್ಗೆ ಅರ್ಥ ಆಗುತ್ತೆ. ಪ್ರಾರಂಭ ಅಲ್ಲಿಂದಾನೇ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಇದು ಎರಡನೇ ಸಮಸ್ಯೆ ಅಂತ ಹೇಳಿದ್ರೆ, ನೀವು ಲಾಕ್ಡೌನ್ ನ ಡಿಕ್ಲೇರ್ ಮಾಡೋದಲ್ಲ, ಲಾಕ್ಡೌನ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ತರಾತುರಿನಲ್ಲಿ ಡಿಕ್ಲೇರ್ ಮಾಡ್ಬಿಡೋದ. ಏನೇನಾಗುತ್ತೆ ಲಾಕ್ಡೌನ್ ಡಿಕ್ಲೇರ್ ಮಾಡಿದ್ರೆ, ಏನ್ ಪರಿಣಾಮ ಆಗುತ್ತೆ ಜನಗಳ ಬಗ್ಗೆ, ಅದ್ರ ಬಗ್ಗೆ ಒಂದು ಜವಾಬ್ದಾರಿಯುತವಾದ ಸರ್ಕಾರ ಯೋಚನೆ ಮಾಡುವಂಥದ್ದಲ್ವಾ. 4 ಗಂಟೆ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಜನಗಳಿಗೆ. ಟೈಮ್ ಕೊಟ್ಟಿದ್ದೀರಿ, ಏನ್ ಟೈಮ್ ಕೊಟ್ಟಿದ್ದೀರಾ? 4 ಗಂಟೆ. ಈ 4 ಗಂಟೆ ಒಳಗೆ ಡೆಲ್ಲಿಲಿ ಇರ್ತಕ್ಕಂಥ ಮೈಗ್ರೆಂಟ್ ವರ್ಕರ್ಸ್ ಕಲ್ಕಟ್ಟಾಗ ಹೋಗಬೇಕಾಗತ್ತಾ, ಅಥವಾ ಬೆಂಗಳೂರಿರುವಂತ ಮೈಗ್ರೆಂಟ್ ವರ್ಕರ್ ವಾಪಸ್ ಪಾಟ್ನಾ ಅಥವಾ ಬಿಹಾರ್ ಇರ್ತಕ್ಕಂಥ ಹಳ್ಳಿಗಳಿಗೆ ಹೋಗಕ್ಕಾಗತ್ತ? ಅವ್ರಿಗೆ ಏನ್ ಮಾಡ್ತಾರೆ 4 ಗಂಟೆ ಒಳಗೆ? ಹೀಗಾಗ್ಬಿಟ್ಟು ಪ್ರತಿಯೊಬ್ಬರು ಕೂಡ ಎವ್ರಿಬಡಿ ಸ್ಟ್ರಾಂಡೆಡ್, ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅವ್ರ ಹಳ್ಳಿಗೂ ಹೋಗಕ್ಕಾಗ್ತಾ ಇಲ್ಲ, ಅವ್ರ ಪಟ್ಟಣ ಪ್ರದೇಶಗಳಿಗೂ ಹೋಗಕ್ಕಾಗ್ತಾ ಇಲ್ಲ. ಇಲ್ಲೂ ಕೆಲಸ ಇಲ್ಲ, ಇಲ್ಲಿ ಕೆಲಸ ಅಂತೂ ಸ್ಟಾಪ್ ಆಗೋಯ್ತು. 24ನೇ ತಾರೀಕು ಆದ್ಮೇಲೆ ಕೆಲಸ ಸ್ಟಾಪ್ ಆಗೋಯ್ತು. ಮಾರ್ಚ್ 20ನೇ ತಾರೀಕು 4ನೇ ತಾರೀಕು ಆದ್ಮೇಲೆ ವಾಪಸ್ ಹೋಗ್ಬೇಕು, ವಾಪಸ್ ಹೋಗಕ್ಕಾಗ್ತಾ ಇಲ್ಲ. ಹೀಗಾಗಿ ಇಡೀ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ಸಮಸ್ಯೆ. ಟ್ರೈನಲ್ಲಿ ಹೋಗ್ಬೇಕು, ಟ್ರೈನ್ಗಳಿಲ್ಲ. ಬಸ್ಸಲ್ಲಿ ಹೋಗ್ಬೇಕು, ಬಸ್ ಇಲ್ಲ. ಕೊನೆಗೆ ಪಾಪ ಎಷ್ಟೋ ಜನ ತೀರ್ಮಾನ ಮಾಡಿದ್ರು, ಅದೆಷ್ಟು ದೂರ ಆಯ್ತು ಸ್ವಾಮಿ, ನಾವು ನಡ್ಕೊಳ್ಳೋಣ ಸ್ವಾಮಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಸಾವಿರಾರು ಜನ ನಡ್ಕೊಂಡು 50 ಕಿಲೋಮೀಟ್ರು, 100 ಕಿಲೋಮೀಟ್ರು, 150 ಕಿಲೋಮೀಟ್ರು, 200 ಕಿಲೋಮೀಟ್ರು, 500 ಕಿಲೋಮೀಟ್ರು ಹಂಗೆ ನಡ್ಕೊಂಡು. ಅದರಲ್ಲಿ ಈಗಾಗಲೇ ನಮಗೆ ವರದಿಯಾಗಿದೆ 100ಕ್ಕೂ ಹೆಚ್ಚು ಜನ ಇವತ್ತು ಜೀವ ಕಳ್ಕೊಂಡ್ರು ಪಾಪ. ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ತೆಲಂಗಾಣ 12 ವಯಸ್ಸಿನ ಒಬ್ಬಳು ಹುಡುಗಿ, ಅವ್ರ ಪೇರೆಂಟ್ಸ್ ಎಲ್ಲ ಛತ್ತೀಸ್ಗಢಲ್ಲಿದ್ರು. ಆ ಹುಡುಗಿ ಬಂದು ಬೇರೆಯವ್ರ ಜೊತೆ ಎಲ್ಲ ಕೆಲಸ ಮಾಡಿಕೊಂಡು, ಅವ್ರ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿಕೊಂಡು ತೆಲಂಗಾಣದಲ್ಲಿ ಯಾವಾಗ ಕೆಲಸ ಇಲ್ಲ ಅಂತ ಆಯ್ತು, ವಾಪಸ್ಸು ಹೋಗೋಣ ಅಂತ ಹೇಳಿ ಬೇರೆ ಯಾವುದೇ ರೀತಿಯಾದಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲಿಲ್ಲ. ಎಲ್ಲರೂ ನಡ್ಕೊಂಡು ಹೋದ್ರು, ಹುಡುಗಿನೂ ನಡ್ಕೊಂಡು ಹೋದ್ರು ಪಾಪ. 150 ಕಿಲೋಮೀಟರ್ ಅಂತೆ. 100 ಕಿಲೋಮೀಟರ್ 2 ದಿನದಲ್ಲಿ 100 ಕಿಲೋಮೀಟರ್ ಹೋದ್ರು ಪಾಪ ಅವರು. 3ನೇ ದಿನ ಅಷ್ಟೊತ್ತಿಗೆ ಡಿಹೈಡ್ರೇಷನ್ ಆಯಿತು, ಅನ್ಕಾನ್ಶಿಯಸ್ ಆದ್ರು, ಅಲ್ಲೇ ಸದ್ಬಿತ್ತು ಪಾಪ. ಇದು ಒಂದು ಉದಾಹರಣೆ ಅಷ್ಟೇ. ಇನ್ನೊಂದು ರಾಯಚೂರು ಕೇಸ್ ಬಹುಶಃ ನಾವು ಪೇಪರ್ಗಳೆಲ್ಲ ನೋಡಿದ್ದೀವಿ. ಬೆಂಗಳೂರಲ್ಲಿ ಯಾರು ಮಹಿಳೆ, ಅವರು ರಾಯಚೂರು ಸಿಂಧೂರು ಅಂತ ಕಾಣುತ್ತೆ ಬಹುಶಃ, ಅಲ್ಲಿ ಹೋಗ್ಬೇಕು ಅಂತ ಹೋಗಿ ಅವರು ತಲುಪಲೇ ಇಲ್ಲ ಪಾಪ. ಅವ್ರು ಕೂಡ ಹಂಗೆ ತೀರ್ಕೊಂಡ್ಬಿಟ್ರು. ಇದು ನಮ್ಮ ಕಣ್ಣಿಗೆ ಮುಂದೆ ಕಾಣಿಸ್ತಾ ಇರುವಂತ ಒಂದು 2 ಉದಾಹರಣೆ ಅಷ್ಟೇ. ಆದ್ರೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಪತ್ರಿಕೆ ರಿಪೋರ್ಟ್ ಮಾಡದೇ ಇರುವಂಥದ್ದು ಬೇಕಾದಷ್ಟು ರಿಪೋರ್ಟ್ಗಳು ಇದೆ. ಇದು ಬಹುಶಃ ಪ್ರಪಂಚದಲ್ಲೇನೆ ಇವತ್ತು ಮಾಡರ್ನ್ ಹಿಸ್ಟ್ರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಕಷ್ಟಗಳು, ಇಷ್ಟು ಹಾರ್ಡ್ಶಿಪ್ ಆಗಲಿ ಇದು ಬಹುಶಃ ನೋಡಿಲ್ವೇನೋ. ಹಾಗೇನೆ ಸರ್ಕಾರದ ನಿರ್ಲಕ್ಷ್ಯ ಕೂಡ ಬಹುಶಃ ನಾವು ನೋಡಿಲ್ವೇನೋ, ಇಷ್ಟರ ಮಟ್ಟಿಗೆ ನಾವು ನೋಡಿಲ್ವೇನೋ ಅಂತ ಒಂದು ಸಮಸ್ಯೆ ಇವತ್ತು ಎದುರಿಸುವಂತ ಒಂದು ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಮೈಗ್ರೆಂಟ್ ವರ್ಕರ್ಸ್ ಒಂದ್ ಕಡೆ, ಆಟೋ ಡ್ರೈವರ್ಸ್ ಒಂದು ಕೆಲಸ ಕಳ್ಕೊಂಡಿರೋರು ಆಟೋ ಡ್ರೈವರ್ಸ್ ಇದ್ದಾರೆ. ಓಲಾ ಊಬರ್ ಓಡಿಸ್ತಾ ಇರ್ತಕ್ಕಂಥ ಬೆಂಗಳೂರು ಅಂತ ಇದರಲ್ಲಿದೆ 1 ಲಕ್ಷ ಜನ ಅಂತ ಹೇಳ್ತಾರೆ. 1 ಲಕ್ಷ ಜನ ಇದಾರೋ 80,000 ಇದಾರೋ, ಒಟ್ಟಿನಲ್ಲಿ 80ರಿಂದ 1 ಲಕ್ಷ ಅಂತೂ ಇದಾರಲ್ವಾ, ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ. ಆಟೋ ಓಡಿಸುವಂತ 1 ಲಕ್ಷದ ಮೇಲೆ ಆಟೋಗಳಿದೆ. ಅವ್ರಿಗೂ ಕೂಡ 2 ತಿಂಗಳು ಏನೂ ಕೆಲಸ ಇಲ್ಲ. 2 ತಿಂಗಳು ಏನ್ ಮಾಡ್ಬೇಕು ಅವರು? ಇನ್ನೊಂದ್ ಕಡೆ ಡೊಮೆಸ್ಟಿಕ್ ವರ್ಕರ್ಸ್, ಅವ್ರದ್ದು ಪಾಪ ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ. ಸೊ ಹೀಗಾಗಿ ಡೊಮೆಸ್ಟಿಕ್ ವರ್ಕರ್ಸ್ ಆಗಲಿ, ಆಶಾ ಆಗಲಿ, ಅಂಗನವಾಡಿಗಳಾಗಲಿ, ಹಾಗೇನೆ ಕಾಂಟ್ರಾಕ್ಟ್ ವರ್ಕರ್ಸ್ ಯಾರಿದ್ದಾರೆ, ಮಾಲ್ಗಳಲ್ಲಿ ಕೆಲಸ ಮಾಡುವಂತ ಒಂದು ಕಾಂಟ್ರಾಕ್ಟ್ ವರ್ಕರ್ಸ್ ಆಗಲಿ, ಡೈಲಿ ವೇಜ್ ವರ್ಕರ್ಸ್ ಆಗಲಿ, ಇವರೆಲ್ಲರೂ ಕೂಡ ಪಾಪ ತತ್ತರಿಸಿ ಹೋಗಿದ್ದಾರೆ ಸಮಸ್ಯೆಗಳಿಂದ ಇವತ್ತು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಏನ್ ಕ್ರಮವನ್ನ ಸರ್ಕಾರ ತಗೊಂಡಿದ್ದಾರೆ? ಸರ್ಕಾರವನ್ನ ಕೇಳಬೇಕಾಗಿರೋದು ಮಾತ್ರ ಅಲ್ಲ, ಸರ್ಕಾರದಿಂದ ಡಿಮ್ಯಾಂಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಜನಪರವಾಗಿರುವಂತ ಸರ್ಕಾರ ಅಂತ ಜನಗಳಿಂದ ವೋಟ್ ತಗೊಂಡು ಅಧಿಕಾರಕ್ಕೆ ಹೋಗಿರ್ತಕ್ಕಂಥ ನೀವು, ಅದ್ರ ಕೇಂದ್ರದವರಾಗಿರ್ಬೋದು ಅಥವಾ ಬೇರೆ ರಾಜ್ಯದವರಾಗಿರ್ಬೋದು, ಏನ್ ಮಾಡಿದ್ದೀರಾ ನೀವು? ದೊಡ್ಡದಾಗಿ ಡಿಕ್ಲೇರ್ ಮಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವಾ? 20 ಲಕ್ಷ ಕೋಟಿ ರೂಪಾಯಿ ನಾವು ಇಕನಾಮಿಕ್ ಪ್ಯಾಕೇಜ್ ಕೊಡ್ತಾ ಇದ್ವಿ, ಇಕನಾಮಿಕ್ ಸ್ಟಿಮ್ಯುಲಸ್ ಕೊಡ್ತಾ ಇದೀವಿ ಅಂತ ಮಾತಾಡ್ತಿರಲ್ಲ ನೀವು. ನಿಜಾನ ನೀವು? ದಿಕ್ತಪ್ಸುವಂತ ಮಾತಲ್ವಾ ಇದನ್ನ? ಕೆಲವು ಆರ್ಥಿಕ ತಜ್ಞರು ಹೇಳ್ತಾರೆ ಅದು 20 ಲಕ್ಷ ಕೋಟಿ ಅಲ್ಲ, ಅದು ಮಿಸ್ ನಾರ್ಮರ್, ಅದು
ಅವ್ರು ತಪ್ಪಾಗಿ ಆ ಥರ ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಬರೀ ವ್ಯಾಖ್ಯಾನ ಮಾಡೋದು ಸರಿಗಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಜನಗಳಿಗೆ ದಿಕ್ ತಪ್ಪಿಸುವಂತ ಒಂದು ಮಾತನ್ನ ನೀವು ಮಾತಾಡ್ತಾ ಇದ್ದೀರಾ ನೀವು. ಇವತ್ತು ಇಕನಾಮಿಕ್ ಸ್ಟಿಮ್ಯುಲಸ್ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಸ್ಟಿಮ್ಯುಲಸ್ ಅಂದ್ರೆ ಏನು? ಹೊಸದಾಗಿ ನೀವು ಜನಗಳಿಗೋಸ್ಕರ ಈ ಒಂದು ಕೋವಿಡ್-19 ಸಮಸ್ಯೆ ಇರುವಂತ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ದುಡ್ಡನ್ನ ಜನಗಳಿಗೆ ನೀವು ಮೀಸಲಿಟ್ಟಿದ್ದೀರಾ ಅಂತ ಅರ್ಥ. ಆ 20 ಲಕ್ಷ ಕೋಟಿ ಎಲ್ಲಿಂದ ಬಂತು? ನೀವು ಮಾತಾಡಿದ್ರಲ್ಲ 20 ಲಕ್ಷ ಕೋಟಿ ಅಂತ, ಎಲ್ಲಿಂದ ಬಂತು 20 ಲಕ್ಷ ಕೋಟಿ? ನೀವೇನಾದ್ರು ಸಾಲ ತಗೊಂಡಿದ್ದೀರಾ ನೀವು? ಸಾಲ ಏನು ತಗೊಂಡಿರಲ್ಲ, ಎಕ್ಸ್ಟ್ರಾ ಅಮೌಂಟ್ ಎಲ್ಲಿಂದ ಹಾಕಿದ್ದೀರಾ ನೀವು? 20 ಲಕ್ಷ ಕೋಟಿ ಎಕ್ಸ್ಟ್ರಾ ಅಮೌಂಟ್ ಹಾಕಿಲ್ಲ ನೀವು. ಇದರಲ್ಲಾಗಲೇ ಬೇರೆ ಬೇರೆ ಟಿವಿಗಳಲ್ಲಿ, ಇವನ್ ಬೇರೆ ಬೇರೆ ಅಪೋಸಿಷನ್ ಪಾರ್ಟಿ ಫಾರ್ಮರ್ ಎಕನಾಮಿಕ್ ಮಿನಿಸ್ಟರ್ಗಳಾಗಿರ್ಲಿ, ಅಥವಾ ಅರವಿಂದ್ ಸುಬ್ರಹ್ಮಣ್ಯಂ ಆಗಿರ್ಲಿ, ಅಥವಾ ಪಟ್ನಾಯಕ್ ಅವರಾಗಿರ್ಲಿ, ಸುಮಾರು ಜನ ಇದ್ರ ಬಗ್ಗೆ ಆಗಲೇ ಟಿವಿಗಳಲ್ಲಿ ವಿಶ್ಲೇಷಣೆ ಮಾಡಿದ್ರು ಈ ವಿಷಯದ ಬಗ್ಗೆ. ಇದು ಎಕನಾಮಿಕ್ ಸ್ಟಿಮ್ಯುಲಸ್ ಆಗಕ್ಕೆ ಹೆಂಗ್ ಸಾಧ್ಯ? ಇದರಲ್ಲಿ ನೀವು ನಿಜವಾಗ್ಲೂ ನೀವು ತಗೊಂಡ್ರೆ, ಜನಗಳಿಗೆ ಅಂತ ನೀವು ಬಳಸುವಂತ ದುಡ್ಡು ಅಂತ ನೀವು ತಗೊಂಡ್ರೆ ಅದು ಬಹಳ ಕಡಿಮೆ ಇದೆ. ಕೆಲವರು ಹೇಳ್ತಾರೆ 2 ಲಕ್ಷ ಅಂತ, ಕೆಲವರು ಹೇಳ್ತಾರೆ 2 ಲಕ್ಷಕ್ಕಿಂತ ಕಡಿಮೆ, 2 ಲಕ್ಷ ಕೋಟಿಗಿನ ಕಡಿಮೆ ಅಂತಾರೆ, ಕೆಲವರು 2 ಲಕ್ಷ ಕೋಟಿಗಿನ ಜಾಸ್ತಿ ಅಂತ ಹೇಳ್ತಾರೆ. ಏನೇ ತಗೊಳ್ಳಿ, 1.25 ಲಕ್ಷದಿಂದ 2.5 ಲಕ್ಷ ಕೋಟಿ ಅಂತಾನೆ ನೀವು ತಗೊಳ್ಳಿ, 1%, GDP 1%. ಎಷ್ಟೋ ಬೇರೆ ಬೇರೆ ದೇಶದವರು 2%, 3%, 4% ಕೊಡುವಂತ ಸಂದರ್ಭದಲ್ಲಿ 1% ಕೊಟ್ಟಿದ್ದೀರಾ, 10% ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ನಾಚಿಕೆ ಪಡ್ಕೋಬೇಕಾಗಿರುವಂತ ಇಶ್ಯೂ. ಆಮೇಲೆ ನೀವು 20 ಲಕ್ಷ ಲೆಕ್ಕ ಹೇಗೆ ನಿಮ್ದು? ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಅಂತ ಹೇಳಿ, ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಬರುವಂತ ದುಡ್ಡು ನಿಮ್ ದುಡ್ಡಲ್ಲ. ಅಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಂದ ಕೂಡ ಒಂದು ಭಾಗ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಬೋರ್ಡ್ ಬಂದಿರುವಂತ ದುಡ್ಡು. ಆ ದುಡ್ಡು ಇಡೀ ದೇಶದಲ್ಲಿ ಎಷ್ಟು ಅಂತ ಒಂದು ಲೆಕ್ಕ ಹಾಕ್ಬಿಟ್ಟು ಆ ದುಡ್ಡನ್ನ ಉಪಯೋಗಿಸೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತ ನೀವು ಹೇಳ್ತೀರಲ್ಲ, ಅದು ಅವ್ರ ದುಡ್ಡು. ಆ ದುಡ್ಡನ್ನ ನೀವು ಎಕನಾಮಿಕ್ ಸ್ಟಿಮ್ಯುಲಸ್ ಲೆಕ್ಕ ಹಾಕೊತಿದ್ದೀರಾ ನೀವು ದುಡ್ಡನ್ನ. ಅದಕ್ಕೆ ನಿಮ್ ಲೆಕ್ಕಕ್ಕೆ ಹೆಂಗ್ ಬರಕ್ ಸಾಧ್ಯ? ಅದನ್ನ ಎಕನಾಮಿಕ್ ಸ್ಟಿಮ್ಯುಲಸ್ ಅಂದ್ರೆ ಹೆಂಗ್ ಸಾಧ್ಯ? ಅವ್ರ ದುಡ್ಡು ಅದು. ಹಾಗೇನೆ ಪಿ ಎಫ್ ಅಂದ್ರೆ ಕಾರ್ಮಿಕರ ದುಡ್ಡು, ಕೆಲಸ ಮಾಡ್ತಾರೆ, ಪ್ರತಿ ತಿಂಗಳು ಒಂದು ಭಾಗ ಅವ್ರ PF ಅಂತ ಮೀಸಲು ತೆಗೆದಿಟ್ಟಿರ್ತಾರಲ್ಲ, ಆ PF ದುಡ್ಡನ್ನ ನೀವು ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಇಕನಾಮಿಕ್ ಸ್ಟಿಮ್ಯುಲಸ್ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದೆಲ್ಲ ದಿಕ್ ತಪ್ಪಿಸುವಂತ ಮಾತಲ್ಲ ಇದೆಲ್ಲ. ಹಾಗೇನೆ ಸುಮಾರು ಇದೇ ರೀತಿ ಅವರು ಎಲ್ಲ ಲೆಕ್ಕ ಹಾಕಿ, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಕೊಡುವಂತ ಒಂದು ದುಡ್ಡಾಗ್ಲಿ, ಲೋನ್, ಅದು ಕೂಡ ಏನು ಅಂತ ಹೇಳಿದ್ರೆ ಲೋನ್ ಕೊಡ್ತಾ ಇರೋದು, ಲೋನ್ ಕೊಡುವಂಥದ್ದಾಗ್ಲಿ, ಎಲ್ಲಾನು ಸೇರಿಸ್ಬಿಟ್ಟು 20 ಲಕ್ಷ ಕೋಟಿ ಅಂತ ಮಾಡ್ಬಿಟ್ಟು ಇಕನಾಮಿಕ್ ಸ್ಟಿಮ್ಯುಲಸ್ ಅಂತ ಕರೆಯುವಂತ ಒಂದು ಇವತ್ತು ಸರ್ಕಾರ ಈಗ ಮಾಡಿದ್ದಾರೆ. ವಾಸ್ತವ ಅಂತ ಹೇಳಿದ್ರೆ ಏನು ವಾಸ್ತವ? 5,000 ರೂಪಾಯಿ ಕೊಟ್ಟಿದ್ದಾರೆ, ಇದು ವಾಸ್ತವ. 5,000 ಪ್ರತಿ ತಿಂಗಳಿಗಲ್ಲ. ಇನ್ ಮುಂದೆ ಮತ್ತೆ ಕೊಡ್ತೀವೋ ಎಲ್ಲೋ ಗೊತ್ತಿಲ್ಲ, ಇವಾಗ 5,000 ರೂಪಾಯಿ ತಗೊಂಡೋಗಿ ಅಂತ ಕೊಟ್ಟಿದ್ದೀರ ಅಷ್ಟೇ. ಆ 5,000 ರೂಪಾಯಿ ಎಷ್ಟು ಜನ ಕೊಟ್ಟಿದ್ದೀರಾ ನೀವು? ಇಡೀ ದೇಶದಲ್ಲಿರುವಂತ 80% ಜನ ಯಾರಿದ್ದಾರೆ ಅವರೆಲ್ಲರಿಗೂ ಕೊಟ್ಟಿದ್ದೀರಾ? ಕೊಟ್ಟಿಲ್ವಲ್ಲ. ಒಂದು ಸಣ್ಣ ಒಂದು ಭಾಗ ಜನ ನೀವು ಕೊಟ್ಟಿದ್ದೀರ, 5,000 ರೂಪಾಯಿ ಕೊಟ್ಟಿದ್ದೀರ. ಮತ್ತೆ ಇನ್ ಮಿಕ್ಕಿದವ್ರು ಏನ್ ಮಾಡ್ಬೇಕು? ಮಿಕ್ಕಿದವರಲ್ಲ, ಅವ್ರಿಗೆಲ್ಲ ಏನು ಅನೌನ್ಸ್ಮೆಂಟ್ ಇಲ್ವಾ ಅವ್ರಿಗೆ? ಇವಾಗ ಆಟೋ ಡ್ರೈವರ್ಸ್ಗಳಿಗಾಗ್ಲಿ, ಓಲಾ ಊಬರ್ ಡ್ರೈವರ್ಗಾಗ್ಲಿ, ಸ್ವಿಗ್ಗಿ ಝೊಮ್ಯಾಟೊ ವರ್ಕರ್ಸ್ಗಳಿಗಾಗ್ಲಿ, ಅವ್ರಿಗೆಲ್ಲ ಏನಿಲ್ವಾ? ಹಾಗೇನೆ ಇವತ್ತು ಡೊಮೆಸ್ಟಿಕ್ ವರ್ಕರ್ಸ್ಗೆ ಏನು ಅನುದಾನ ಇಲ್ವಾ? ಬೆನಿಫಿಟ್ ಏನಿಲ್ವಾ ಅವ್ರಿಗೆ? ಇದು ನೀವು ತಗೊಂಡಿರ್ತಕ್ಕಂಥ ಒಂದು ನೀತಿ. ಇಲ್ಲ ನಾವೆಲ್ಲರಿಗೂ ರೇಷನ್ ಕೊಡ್ತಾ ಇದೀವಿ ಫ್ರೀ. ಆಯ್ತು, ನಿಮ್ಗೆ ರೇಷನ್ ಎಷ್ಟು ಕೊಟ್ಟಿದ್ರೆ? 2 ತಿಂಗಳಿಗೆ ಅನೌನ್ಸ್ ಮಾಡಿದ್ರೆ, ಇಡೀ ವರ್ಷಕ್ಕೆ ಅನೌನ್ಸ್ ಮಾಡಿಲ್ಲ. 2 ತಿಂಗಳಿಗೆ 5 kg ಅಕ್ಕಿ, ಇನ್ನೊಂದು ತಿಂಗಳು 5 kg ಅಕ್ಕಿ, 10 kg ಅಕ್ಕಿ. 10 kg ಅಕ್ಕಿ ಲೆಕ್ಕ ಹಾಕೊಳ್ಳಿ, 35 ರೂಪಾಯಿ ಅಕ್ಕಿ ಕೊಡ್ತೀರಾ, 350 ರೂಪಾಯಿ. ಇಲ್ಲ 5,000 ರೂಪಾಯಿ ಮತ್ತೆ ಏನು ವಾಪಸ್ ಕೊಡೋದಿಲ್ಲ, ಮತ್ತೆ ಏನು ಕೊಡೋದಿಲ್ಲ. ನೀವು 5,000 ರೂಪಾಯಿ ಒಂದು ಕಡೆ ಕೊಟ್ಟಿದ್ರೆ, ಅದು ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಇನ್ನೊಂದು ಕಡೆ ಏನು ಮಾಡಿದ್ರು ಅಂದರೆ 350 ರೂಪಾಯಿ ಅಷ್ಟು ಈಕ್ವಲೆಂಟ್ ಆಗಿರುವಂಥ 10 kg 2 ತಿಂಗಳಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಇವತ್ತು ಸರ್ಕಾರದಿಂದ ನೀವೇನು ಮಾಡಿದ್ದೀರಾ? ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲ ನಾವು ಅನೌನ್ಸ್ ಮಾಡಿದ್ದೀವಿ, ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ವಿ ನಾವು. ಇವತ್ತು 11 ಕ್ಷೇತ್ರದ ಕಾರ್ಮಿಕರನ್ನ ಗುರುತಿಸಿದೀವಿ, ಪ್ರತಿಯೊಬ್ಬರಿಗೂ 5,000 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ. ಅದು ಯಾವಾಗ? ಹೋರಾಟಗಳೆಲ್ಲ ಬೆಳೆದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ ಮೇಲೆ ಕೊನೆಗೆ ಇವತ್ತು ಅನೌನ್ಸ್ಮೆಂಟ್ ಮಟ್ಟದಲ್ಲಿ ಮಾಡಿದ್ದೀರ ಅಷ್ಟೇ, ಯಾರಿಗೂ ರೀಚ್ ಆಗಿಲ್ಲ. 11 ಕ್ಷೇತ್ರದ ಕಾರ್ಮಿಕರನ್ನ ಏನು ಗುರುತಿಸಿದಿರ ನೀವು, ಅವರೆಲ್ಲರಿಗೂ ಸಿಕ್ಕಿಲ್ಲ, ಅವರೆಲ್ಲರಿಗೂ ಇನ್ನೂ ರೀಚ್ ಆಗಿಲ್ಲ.
ಅದಾದ ಮೇಲೆ ಇನ್ನೂ ಉಳಿದಂತ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಮಿಕರ ಬಗ್ಗೆ ಈ ಸರ್ಕಾರ ಕೂಡ ಕಿಂಚಿತ್ತು ಯೋಚನೆ ಮಾಡಿಲ್ಲ. ಇದು ಸಮಸ್ಯೆ ಆಗಿದೆ. ಇದೊಂದು ಕಡೆ ಸಮಸ್ಯೆ ಆದರೆ ಇವತ್ತು GST ಎಲ್ಲ ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ದುಡ್ಡೇನಿದೆ, ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂತ ದುಡ್ಡೇನಿದೆ, ಅದು ನಿಮ್ಮಲ್ಲಿ ಶೇಖರಣೆ ಆಗಿದೆ, ನಿಮ್ಮಿಂದ ವಾಪಸ್ ಬಂದಿಲ್ಲ. ಈಗ ಒಂದು ರಾಜ್ಯಕ್ಕೆ ಬರಬೇಕಾಗಿರೋ ಆದಾಯನೂ ಕಡಿಮೆ ಆಯ್ತು. ಈಗ ಓವರ್ ಆಲ್ ಪ್ರೊಡಕ್ಷನ್ ಕಡಿಮೆ ಆಯ್ತು ಒಂದ್ ಕಡೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ್ದು ನೀವು ಕೊಡಬೇಕಾಗಿರುವಂಥದ್ದು ಕೂಡ ಇವತ್ತು ಅದನ್ನ ಕೂಡ ನೀವು ಕೊಟ್ಟಿಲ್ಲ ನೀವು. ಹೀಗಾಗಿ ನಿಮ್ಮ ನೀತಿಯಿಂದಾಗಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನಷ್ಟು ಬಿಕ್ಕಟ್ಟಾಗಿದೆ. ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಏನಂದ್ರೆ ಅವ್ರು ಬಂಡವಾಳಶಾಹಿ ಪರವಾದಂತ ನೀತಿನ ಅನುಸರಿಸ್ಕೊಂಡು ಬರ್ತಾ ಇರೋದ್ರಿಂದ ಇನ್ನಷ್ಟು ಬಿಕ್ಕಟ್ಟಿಗೆ ತಳ್ತಾ ಇದ್ದಾರೆ ಇವತ್ತು ಜನಗಳನ್ನ. ಈ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಸಮಸ್ಯೆನ ಪರಿಹಾರ ಮಾಡಕ್ಕೆ ನೀವೇನ್ ಮಾಡಿದ್ದೀರಾ? ಅದಕ್ಕೆ ಇಲ್ಲ ನಾವು ನೋಟಿಫಿಕೇಶನ್ ತಗೊಂಡು ಬಂದ್ವಿ, ನಾವು ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದ್ವಿ. ಏನು ಆರ್ಡರ್ ಪಾಸ್ ಮಾಡಿದ್ದೀರಾ? ಯಾವುದೇ ಕಾರ್ಖಾನೆಗಳಲ್ಲಿ ಯಾರನ್ನೂ ತೆಗೆದುಹಾಕಬಾರ್ದು, ಟರ್ಮಿನೇಟ್ ಮಾಡಬಾರ್ದು, ಅದರ ಜೊತೆಯಲ್ಲಿ ಅವ್ರಿಗೆ ಸಂಬಳ ಕೂಡ ಕಡಿತ ಮಾಡಬಾರ್ದು. ನಾವಾಗಲೇ ಆರ್ಡರ್ ತಂದಿದ್ದೀವಿ. ಆರ್ಡರ್ ತಂದ್ಬಿಟ್ಟು ಒಂದು ಪೇಪರಲ್ಲಿ ಸೈನ್ ಮಾಡಿಬಿಟ್ರೆ ಆಗೋಯ್ತಾ? ನಿಮ್ಮ ಕೆಲಸ ಮುಗಿತಾ? ನಿಮಗೆ ಜವಾಬ್ದಾರಿ ಇಲ್ವಾ ನಿಮಗೆ? ಇವತ್ತು ಕೊನೆಗೆ ಏನಾಯ್ತು? ಇವತ್ತು ಯಾರು ಇಂಪ್ಲಿಮೆಂಟ್ ಮಾಡಿದ್ರ? ಇಡೀ ದೇಶದಲ್ಲಿ ಯಾರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಕೊನೆ ಕೋರ್ಟ್ಗೆ ಹೋದ್ರು, ಕಾರ್ಖಾನೆ ಮಾಲೀಕರೆಲ್ಲ ಕೋರ್ಟ್ಗೆ ಹೋದ್ರು. ಗೊತ್ತಿಲ್ಲ ನಿಮ್ಗೆ ಅವ್ರು ಕೋರ್ಟ್ಗೆ ಹೋಗ್ತಾರೆ ಅಂತ? ಗೊತ್ತಿದೆ. ನೀವು ಬರೀ ನೋಟಿಫಿಕೇಶನ್ ತಂದ್ರೆ ಆ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೆ ಬಿಸಾಕ್ಬೋದು, ಯಾವಾಗ ಬೇಕಾದ್ರೆ ಕೋರ್ಟಲ್ಲಿ ಅದನ್ನ ಡಿಸ್ಮಿಸ್ ಮಾಡ್ಬೋದು ಅಂತ ಗೊತ್ತು ನಿಮ್ಗೆ. ಅದು ಗೊತ್ತಿದ್ರು ಸುಮ್ಮನೆ ತಂದಿದ್ದೀರಾ. ನಾವೇನೋ ಮಾಡಿದ್ವಿ ನಾವು, ಆದ್ರೆ ಕೋರ್ಟ್ ಇಂದ ಅದು ಅಪ್ರೂವ್ ಆಗಲಿಲ್ಲ ಅಂತ ನೀವು ನಾನು ಹೇಳ್ಕೋಬೋದಲ್ಲ ಜನಗಳಿಗೆ. ಅದಕ್ಕೋಸ್ಕರ ತಂದಿದ್ದೀರಾ ನೀವು. ಕೊನೆಗೇನಾಯ್ತು? ಕೋರ್ಟ್ಗೆ ಹೋಯ್ತದು, ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಬಿತ್ತದು. ಇಲ್ಲ ನೀವು ನೋಟಿಫಿಕೇಶನ್ ಘೋಷಿಸೋಂಗಿಲ್ಲ, ನೀವು ಆ ರೀತಿ ನೀವು ವೇಜ್ನ ಕಡಿತ ಮಾಡೋಂಗಿಲ್ಲ, ಕಾರ್ಮಿಕರು ಕಡಿಮೆ ದುಡ್ಡು ಕೊಡೋಂಗಿಲ್ಲ ಅನ್ನೋಂಥ ಒಂದು ನೀವು ನೋಟಿಫಿಕೇಶನ್ ತರೋಂಗಿಲ್ಲ, ನೀವು ಟರ್ಮಿನೇಟ್ ಮಾಡೋಂಗಿಲ್ಲ ತರೋಂಗಿಲ್ಲ. ಯಾಕೆಂದ್ರೆ ಕೆಲಸನೇ ಇಲ್ಲದೆ ಟರ್ಮಿನೇಟ್ ಮಾಡುವಂತ ಅನಿವಾರ್ಯತೆ ಬರುತ್ತೆ ಅಂತ ಕೋರ್ಟ್ ತೀರ್ಮಾನ ಮಾಡೋದು. ಕೋರ್ಟ್ ಏನಿವತ್ತು ಇವತ್ತು ನ್ಯಾಯ ನೀತಿ, ಜನಗಳ ಹಿತಾಸಕ್ತಿ, ಕಾರ್ಮಿಕರ ಹಿತಾಸಕ್ತಿ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಗಳ ಹಿತಾಸಕ್ತಿನ ಎತ್ತಿಡಿಯೋದೇ ನಮ್ಮ ಉದ್ದೇಶ ಅಂತ ತಗೊಳುತ್ತೆ. ಅದು ನಿಯಮಾವಳಿಗಳು ನೋಡ್ತವೆ. ಆ ನಿಯಮಾವಳಿಗಳೆಲ್ಲ ಇರೋದು ಕೂಡ ಇವತ್ತು ಬಂಡವಾಳಶಾಹಿ ಪರವಾದಂಥ ನಿಯಮಾವಳಿಗಳು. ಆ ನಿಯಮಾವಳಿಗಳ ಪ್ರಕಾರ ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿದಾಗ ತೀರ್ಮಾನ ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಜನಗಳಿಗೋಸ್ಕರ ಪರವಾದಂಥ ಕೆಲವು ತೀರ್ಮಾನಗಳು ಬಂದ್ರೆ, ಬಹುತೇಕ ತೀರ್ಮಾನಗಳೆಲ್ಲ ಮ್ಯಾನೇಜ್ಮೆಂಟ್ ಪರ ಕಾರ್ಮಿಕರ ವಿರುದ್ಧ ಇರುವಂಥದ್ದು ಇವತ್ತು ಜಾಗೀರಾಗಿರುವಂಥ ವಿಷಯ. ಸೊ ಇದೆಲ್ಲ ಗೊತ್ತಿದ್ದು ಕೂಡ ನೀವು ಗವರ್ಮೆಂಟ್ ಸರ್ಕ್ಯುಲರ್ ಅಂತ ಇದು ನೀವು ಗವರ್ಮೆಂಟ್ ಆರ್ಡರ್ ಅಂತ ನೀವು ಕೇಂದ್ರ ಸರ್ಕಾರ ತಂದ್ರಿ, ಅದನ್ನ ಡಿಸ್ಮಿಸ್ ಆಯ್ತು, ಏನು ಮಾಡಲಿಲ್ಲ. ನೀವು ಮಾಡಬೇಕಾಗಿತ್ತು ಏನಂಗಾರೆ, ಅಟ್ಲೀಸ್ಟ್ ನಿಮ್ಮ ನೀತಿ ಅದಾಗಿದ್ರೆ ಕಾರ್ಮಿಕರಿಗೆ ಯಾವುದೇ ಕಾರಣ ಕೂಡ ಸಂಬಳ ಬರಬೇಕಾಗಿತ್ತು ಅನ್ನೋದು ನೀತಿ ಆಗಿದ್ರೆ ಕೋರ್ಟಲ್ಲಿ ಡಿಸ್ಮಿಸ್ ಹೋಗ್ಲಿ ಅದು. ಆದ್ರೆ ನೀವು ಯಾರ್ಯಾರು ಡಿಸ್ಮಿಸ್ ಆಗಿದ್ರು ಕಾರ್ಮಿಕರಿಗೆ ಅವ್ರಿಗಾರು ನೀವು ಇದು ಸಂಬಳದ ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? ಡಿಫಾಲ್ಟರ್ಸ್ ಯಾರಿದ್ದಾರೆ? ನಿಮ್ಮ ಇದನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥವ್ರು, ನಿಮ್ಮ ಆರ್ಡರ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಡಿಫಾಲ್ಟರ್ಸ್ ಯಾರಿದ್ದಾರೆ? ನೀವೇನು ಕ್ರಮ ತಗೊಂಡಿಲ್ವಲ್ಲ? ಇದು ಒಂದ್ ಕಡೆ. ಇನ್ನೊಂದು ಕಡೆ ಏನ್ ಮಾಡಿದ್ರೆ ನೀವು ಕಾರ್ಮಿಕರಿಗೆ ಇವತ್ತು ಕೆಲಸ ಅವಧಿ ಅದನ್ನ ಹೆಚ್ಚಳ ಮಾಡೋದು. UP ಸರ್ಕಾರದವ್ರು ಮಾಡಿದ್ರು, ಮಧ್ಯಪ್ರದೇಶವ್ರು ಮಾಡಿದ್ರು, ಆಮೇಲೆ ಬಹುಶಃ ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಕರ್ನಾಟಕದಲ್ಲಿ ಕೂಡ ಅದನ್ನು ಕೂಡ ಮಾಡೋದು. ಈಗ ವಿಡ್ರಾ ಆಗಿದೆ, ಅದು ಬೇರೆ ವಿಚಾರ. ಬಟ್ ಮಾಡಿದ್ರೋ ಇಲ್ವೋ? ಕಾರ್ಮಿಕರಿಗೆ 8 ಗಂಟೆ ಕೆಲಸ ನಾವು ಮುಂದುವರ್ಸಕ್ ಆಗುದಿಲ್ಲ. ಇದು ಎಮರ್ಜೆನ್ಸಿ. ಇದು ಇವತ್ತು 10 ಗಂಟೆ ಕೆಲಸ ಮಾಡುವಂತ ಒಂದು ನೀತಿನ ನಾವು ತರಬೇಕಾಗತ್ತೆ. ಆಮೇಲೆ ಇವತ್ತು ಲೇಬರ್ ಲಾಸ್ ಎಲ್ಲ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ. ಫ್ಯಾಕ್ಟ್ರಿ ಆಕ್ಟ್ ಫಾಲೋ ಮಾಡೋಕ್ಕಾಗಲ್ಲ. ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನಾವು ಫಾಲೋ ಮಾಡೋಕ್ಕಾಗಲ್ಲ. ಕಾಂಟ್ರಾಕ್ಟ್ ವರ್ಕರ್ಸ್ ಆಕ್ಟ್ ನಾವು ಲೇಬರ್ಸ್ ಆಕ್ಟ್ ನಾವು ಫಾಲೋ ಮಾಡೋಕ್ಕಾಗಲ್ಲ. ID ಆಕ್ಟ್ ನಾವು ಫಾಲೋ ಮಾಡೋಕ್ಕಾಗಲ್ಲ. ಇದು ಸಂದಿಗ್ಧ ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಮಿಕರ ಮೇಲೆ ದೊಡ್ಡ ಚಪ್ಪಡಿ ಕಲ್ಲನ್ನ ಹಾಕುವಂತ ಒಂದು ನೀತಿಯನ್ನ ನೀವು ತಗೊಂಡ್ರಿ. ಆ ನೀತಿಯನ್ನ ತಗೊಂಡ್ರಿ, ಅದನ್ನ UP ನಲ್ಲಿ ಅದೇ ತರ ಮಾಡೋದು. ಫಸ್ಟ್ UP ನಲ್ಲಿ ತಗೊಂಡ್ಬಂದು ಯಾವುದೇ ಕಾನೂನು ಇರೋದಿಲ್ಲ, ಎಷ್ಟು ಗಂಟೆ ಬೇಕಾದ್ರೆ ದುಡಿಸ್ಕೋಬಹುದು ಅಂತ ಹೇಳಿ. ಅದಕ್ಕೆ ನಾರಾಯಣ ಮೂರ್ತಿ ಅವರು ಕೂಡ ಶಬಾಷ್ಗಿರಿಯನ್ನು ಕೊಟ್ಟಿದ್ದಾರೆ. ಹೌದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ.
60 ಗಂಟೆ ದುಡಿಲೇಬೇಕು, 48 ಗಂಟೆ ಸಾಕಾಗಲ್ಲ, ಈಗ 40 ಗಂಟೆ ದುಡಿಯೋ ಕಾರ್ಮಿಕರು ರೆಡಿ ಇರಬೇಕು ಅಂತ ಮಾತಾಡೋದು. ಇಂಥ ಒಂದು ಬಂಡವಾಳಶಾಹಿ ಪರವಾಗಿ ಕಾರ್ಮಿಕರು ಮೊದಲೇ ತತ್ತರಿಸಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೆಲಸ ಮಾಡಿ, 60 ಗಂಟೆ ಕೆಲಸ ಮಾಡಿ ಅಂತ ಹೇಳುವಂತ ನಿಂತಿದ್ದಾರೆ. ಕೊನೆಗೆ ಏನಾಯ್ತು, ಟ್ರೇಡ್ ಯೂನಿಯನ್ಸ್ ಅವರು ಬಿಡಲಿಲ್ಲ. ಎಲ್ಲ ಟ್ರೇಡ್ ಯೂನಿಯನ್ ವರ್ಕರ್ಸ್ ಕೂಡ ಹೋರಾಟಗಳಾಯಿತು. ನಮ್ಮ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಕೂಡ ದೇಶದಾದ್ಯಂತ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಹೋರಾಟಗಳಾಗಲಿ, ಜಾಯಿಂಟ್ ಆಗಿ ಮಾಡುವಂಥ ಒಂದು ಹೋರಾಟಗಳಾಗಲಿ ಆಯಿತು. ಕೊನೆಗೆ ಇವತ್ತು ತುಂಬ ಕೆಟ್ಟ ಹೆಸರು ಬಂದ್ಬಿಟ್ರೆ ಚೆನ್ನಾಗಿರಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ಪ್ರೆಷರಿಂದ ಆ್ಯಕ್ಟ್ ಆಗಿ ಈಗ ವಿಡ್ರಾ ಅಂತ ಮಾಡಿದ್ರು. ಯಾವ ನಿಮ್ಮ ನೀತಿ ತೋರಿಸುತ್ತೆ, ವಿಡ್ರಾ ಮಾಡಿರ್ಬೋದು, ನಿಮ್ಮ ನೀತಿ ಏನು ಅಂತ ತೋರಿಸುತ್ತೆ. ಯಾವತ್ತು ಬೇಕಾದ್ರೆ ಇದನ್ನ ತರ್ತೀರಾ ಅಂತ ತೋರಿಸುತ್ತೆ. ಇದು ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ಕೂಡ ನೀವು ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನಗಳ ಪರವಾಗಿ ನೀವು ನಿಲ್ಲಲ್ಲ ಅನ್ನೋದು ತೋರಿಸುತ್ತೆ ಇದ್ರ ಬಗ್ಗೆ. ಅದು ನಿಮ್ಮ ನೀತಿ ಆಗಿದೆ ಇವತ್ತು. ಸೊ ಇದು ಆ ರೀತಿ ಒಂದು ನೀತಿಯನ್ನು ತಗೊಂಡು ಆಮೇಲೆ ಈಗ ಸಮಸ್ಯೆ ಪರಿಹಾರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಫಸ್ಟು ನೀವು 80% ಜನ ಯಾರಿದ್ದಾರೆ ಅವ್ರಿಗೆ ಕೆಲಸ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಏನಿದೆ, ಈಗ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ಈಗ ದುಡ್ಡೇ ಇಲ್ಲ, ಮನೆ ಬಾಡಿಗೆ ಕಟ್ಟೋದಕ್ಕೆ. ಅವರೇನು ಮಧ್ಯಮ ವರ್ಗ 20,000, 25,000 ರೂಪಾಯಿ, 30,000 ರೂಪಾಯಿ ಬಾಡಿಗೆ ಕೊಡುವಂಥ ಮನೇಲಿರಲ್ಲ ಪಾಪ. ಅವ್ರಿಗಿರೋದು 4,000, 4,500, 5,000. 5,000ನೇ ಕೊಡೋಕ್ಕಾಗಲ್ಲ ಪಾಪ ಅವ್ರಿಗೆ. ಏನು ಮಾಡ್ಬೇಕಂದ್ರೆ ಅಲ್ಲಿರುವಂಥ ಓನರ್ಸು ಎತ್ತಂಗಡಿ ಮಾಡ್ತಾರೆ. ಅವ್ರನ್ನ ಬೀದಿಗೆ ಬರಬೇಕಾದ್ರೆ ಅವಕಾಶ ಮಾಡ್ಕೊಡ್ತಿದ್ದೀರ ನೀವು? ಏನು ಅವ್ರಿಗೆ ಬೆನಿಫಿಟ್ ಏನಾದ್ರು ಕೊಟ್ಟರೆ ನೀವು ಅವ್ರಿಗೆ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ ಪಾಪ ಅವ್ರಿಗೆ. 150-200 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇಲ್ಲ, ನೀರು ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅದನ್ನ ನೀವು ಪೋಸ್ಟ್ಪೋನ್ ಮಾಡಿದ್ರೆ, ಅಟ್ಲೀಸ್ಟ್ ಬಿಲ್ ಪೇಮೆಂಟ್ ಪೋಸ್ಟ್ಪೋನ್ ಮಾಡಿದ್ರೆ 3 ತಿಂಗಳು ಮಾತ್ರ ಪೋಸ್ಟ್ಪೋನ್ ಮಾಡಿದ್ರೆ ನೀವು. ಸೊ ಇಂಥ ಒಂದು ಪರಿಸ್ಥಿತಿ ಇವತ್ತು ಹೆಚ್ಚು ಕಡಿಮೆ 80% ಜನ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ನೀವು ಕ್ರಮ ತಗೊಳ್ಳೇಬೇಕು. ಅವ್ರಿಗೆ ಕೆಲಸ ಕೊಡುವಂಥ ಒಂದು ನೀತಿನ ತಗೊಳ್ಳೇಬೇಕು. ಅದು ಮಹಾತ್ಮ ಗಾಂಧಿ ನರೇಗಾ ಅನ್ನೋ ಸ್ಕೀಮ್ ಮೂಲಕ ನೀವು ತಗೊಂತಿರೋ, ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲಿ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಮೂಲಕ ನೀವು ತಗೊಂತಿರೋ, ಅಥವಾ ಬೇರೆ ರೀತಿಯಾದಂಥ ಕೆಲಸವನ್ನ ನೀವು ಸೃಷ್ಟಿ ಮಾಡಿಬಿಟ್ಟು ಅವ್ರನ್ನ ಎಂಪ್ಲಾಯ್ ಮಾಡ್ಕೊತಿರೋ, ಅಥವಾ ಇರುವಂಥ ಕಾರ್ಖಾನೆಗಳಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವ್ದು ಮುಚ್ಚಿದೆ ಅದನ್ನ ಪುಷ್ಟಿಯನ್ನ ಕೊಟ್ಟು ಕಾರ್ಮಿಕರನ್ನ ತಗೊಂತಿರೋ, ಏನ್ ಮಾಡ್ತಿರೋ, ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಇಚ್ಛಾಶಕ್ತಿ ಅನ್ನೋದು ಇತ್ತು ಅಂತ ಹೇಳಿದ್ರೆ ಇವರೆಲ್ಲರೂ ಮೊದಲು ಕೆಲಸಕ್ಕೆ ತಗೋಬೇಕು. This is one of the unprecedented, greatest and grave crisis in the history of our country. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆನ ಲಘುವಾಗಿ ತಗೊಳ್ಳೋದು ಮಾತ್ರ ಅಲ್ಲ, ನೀವು ಜನವಿರೋಧಿ ಧೋರಣೆ ಇವತ್ತು ಇಂಥ ಸಮಸ್ಯೆಗಳು ಇವತ್ತು ಆಗ್ತಾ ಇದೆ. ಈಗ ಬೇರೆ ಬೇರೆ ಆರ್ಥಿಕ ತಜ್ಞರಿಗೆ ಈ ಸಮಸ್ಯೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ಕೆಲಸ ಎಲ್ಲರಿಗೂ ಕೊಡ್ಬೇಕು. ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ. ಯಾಕೆ ನಿರುದ್ಯೋಗ ಸಮಸ್ಯೆ ಇದೆ? ಕೆಲವರು ಈ ಪ್ರಶ್ನೆ ಕೇಳೋದು ಉಂಟು. ಯಾಕೆ ನಿರುದ್ಯೋಗ ಸಮಸ್ಯೆ ಇದೆ? ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಅದಕ್ಕೆ. ಇವತ್ತು ಸ್ಕಿಲ್ ಕೂಡ ಎಷ್ಟೋ ಜನ ಡೆವಲಪ್ ಮಾಡ್ಕೊತಾ ಇದ್ದಾರೆ, ಆದರೂ ನಿರುದ್ಯೋಗ ಸಮಸ್ಯೆ ಅದಕ್ಕೆ. ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಜನ ಜಾಸ್ತಿ ಇದ್ದಾರೆ, ಜನಗಳ ಅವಶ್ಯಕತೆಗಳು ಜಾಸ್ತಿ ಇದೆ. ಇಷ್ಟಿದ್ರೂ ಕೂಡ ಯಾತಕ್ಕೆ ಇವತ್ತು ನಿರುದ್ಯೋಗ ಸಮಸ್ಯೆ ಅಂತ ಕೆಲವರು ಕೇಳೋದು ಉಂಟು. ಇವತ್ತು ನಿರುದ್ಯೋಗ ಸಮಸ್ಯೆ ಬರ್ತಾ ಇರೋದೇನಂತ ಹೇಳಿದ್ರೆ, ಇವತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟು ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಲ್ಲ, ನಿರುದ್ಯೋಗ ಸಮಸ್ಯೆ ಸ್ಕಿಲ್ಲು ಜನಗಳಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಲ್ಲ, ಅಥವಾ ಜನಗಳ ಅವಶ್ಯಕತೆಗಳು ಜಾಸ್ತಿ ಇಲ್ಲ ಅನ್ನುವಂಥ ಕಾರಣಕ್ಕಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ಆಗ್ತಾ ಇರೋದು ಅದಕ್ಕೆ ಇದನ್ನ ಬೇಕಾದಷ್ಟು ಜನ ತಜ್ಞರು ಆಗಲಿ, ಇವನ್ ಮಹಾನ್ ಮಾರ್ಕ್ಸ್ವಾದಿ ಚಿಂತಕರಾಗಲಿ, ಶಿವದಾಸ್ ಘೋಷ್ ನಮ್ಮ ಪಕ್ಷದ ನಾಯಕರು ಹಾಗೂ ಈ ಯುಗದ ಅವರು ಅಪ್ರತಿಮ ಮಾರ್ಕ್ಸ್ವಾದಿ ಚಿಂತಕರಾದಂಥ ಶಿವದಾಸ್ ಘೋಷ್ ಆಗಲಿ ಅಥವಾ ಮಾರ್ಕ್ಸೇ ಆಗಲಿ, ಇವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಿರುದ್ಯೋಗ ಸಮಸ್ಯೆ ಬರ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ಪ್ರೊಡಕ್ಷನ್ನು ಮತ್ತು ಮಾರ್ಕೆಟು ಎರಡಕ್ಕೂ ಸಂಬಂಧ ಇದೆ. ಪ್ರೊಡಕ್ಷನ್ ಯಾವಾಗ ಜಾಸ್ತಿ ಆಗೋದಕ್ಕೆ ಸಾಧ್ಯ ಅಂದರೆ ಮಾರ್ಕೆಟ್ ಇದ್ದಾಗ ಪ್ರೊಡಕ್ಷನ್ ಆಗುತ್ತೆ, ಮಾರ್ಕೆಟ್ ಬಿದ್ದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಇವತ್ತು ಏನಾಗಿದೆ ಅಂದರೆ, ಇವತ್ತು ಮಾರ್ಕೆಟ್ ಬೀಳ್ತಾ ಇದೆ, ಕೊಂಡ್ಕೊಳ್ಳೋ ಶಕ್ತಿ ಬೀಳ್ತಾ ಇದೆ. ಯಾಕೆ ಕೊಂಡ್ಕೊಳ್ಳೋ ಶಕ್ತಿ ಬೀಳುತ್ತೆ? ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಬಂಡವಾಳಶಾಹಿ ವ್ಯವಸ್ಥೆ. ಇದು ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ
ಈ ಪ್ರೊಡಕ್ಷನ್ ನಡೆಯುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಲಾಭ ಮಾಡಬೇಕು ಅನ್ನುವಂಥ ಉದ್ದೇಶ. ಬರೀ ಲಾಭ ಮಾತ್ರ ಅಲ್ಲ, ಅತ್ಯಂತ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಏನು ಹೇಳ್ತೀವಿ, ಇದನ್ನ ಮಾಡಬೇಕು ಅನ್ನೋದನ್ನೇ ಈ ಒಂದು ಬಂಡವಾಳಗಾರರ ಉದ್ದೇಶ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಯಾವಾಗ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾರೆ, ಬಂಡವಾಳಶಾಹಿಗಳು ಏನು ಮಾಡ್ತಾರೆ ಅಂದರೆ ಅವರು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂಥ ಒಂದು ಉದ್ದೇಶದಿಂದ ಕಾರ್ಮಿಕರಿಗೆ ಜಾಸ್ತಿ ಸಂಬಳ ಕೊಡೋದಿಲ್ಲ. ಒಬ್ಬ ಕಾರ್ಮಿಕ ಕೆಲಸ ಮಾಡ್ತಾನೆ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡಿ ಸುಮಾರು ಒಂದು 30,000 ರೂಪಾಯಿ ಬೆಲೆ ಬಾಳುವಂಥ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಈಗ 30,000 ರೂಪಾಯಿ ಬೆಲೆ ಬಾಳುವಂಥ ವಸ್ತು ಒಬ್ಬ ಕಾರ್ಮಿಕ ಸೃಷ್ಟಿ ಮಾಡಿದ ಫ್ಯಾಕ್ಟ್ರಿನಲ್ಲಿ ಇವತ್ತು ಬಂಡವಾಳಶಾಹಿ ಇವತ್ತು 30,000 ರೂಪಾಯಿ ವಾಪಸ್ ಕೊಡ್ತಾರ? ಕೊಡೋದಿಲ್ಲ. ಅವರು ಯಾವುದೇ ಬಂಡವಾಳಗಾರ ಇಡೀ ಪ್ರಪಂಚದಲ್ಲಿ ತಗೊಳ್ಳಿ 30,000 ರೂಪಾಯಿ ವಾಪಸ್ ಕೊಡೋದಿಲ್ಲ. ಅವ್ರು ಎಷ್ಟು ಕೊಡ್ತಾರೆ? 15,000 ರೂಪಾಯಿ ಕೊಡ್ಬೋದು, 18,000 ಕೊಡ್ಬೋದು, 20,000 ರೂಪಾಯಿ ಕೊಡ್ಬೋದು, 30,000 ರೂಪಾಯಿ ಅಂತ ಕೊಡೋದು. 15,000 ರೂಪಾಯಿ ಕೊಡ್ತಾರೆ ಅಂತ ಅನ್ಕೊಳ್ಳೋಣ ಬೇಜಸ್ಸಾಗಿ. ಅಂದ್ರೆ ಅರ್ಥ ಏನಾಯ್ತು? ನಾನು ಕಾರ್ಮಿಕನಾಗಿ 30,000 ರೂಪಾಯಿ ಬೆಲೆ ಮಾಡುವಂಥ ವಸ್ತುವನ್ನು ಸೃಷ್ಟಿ ಮಾಡಿದ್ದೀನಿ, ನನ್ನ ಕೈಗೆ 15,000 ರೂಪಾಯಿ ಬಂದಿದೆ ಅಂತ ಹೇಳಿ ಏನಾಯ್ತು? ನಾನೇನು ಉತ್ಪಾದನೆ ಮಾಡಿದ್ದೀನಿ ಅಷ್ಟಕ್ಕೆ ತಕ್ಕ ಮಟ್ಟಿಗೆ ನಾನು ಕೊಂಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ನಾನು ಕೊಂಡ್ಕೊಳ್ಳೋ ಶಕ್ತಿ ಬಿತ್ತು ನನಗೆ. ಹಾಗೇನೆ ಲಕ್ಷಾಂತರ ಜನ ಕಾರ್ಮಿಕರು, ಕೋಟ್ಯಾಂತರ ಜನ ಕಾರ್ಮಿಕರು, ಸುಮಾರು ಬಹುಶಃ 40 ಕೋಟಿ ಕಾರ್ಮಿಕರಿದ್ದಾರೆ ಅಂತ ಅನ್ಕೊಂಡ್ರೆ ನಾವು ನಮ್ಮ ದೇಶದಲ್ಲಿ, ಇವರ ಪ್ರತಿಯೊಬ್ಬರಿಗೂ ಬರಬೇಕಾಗಿರ್ತಕ್ಕಂಥ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಧಕ್ಕರ್ಧ ಬಂದಿದೆ ಅಂತ ಹೇಳಿದ್ರೆ ಅಂದ್ರೆ ಕೊಂಡ್ಕೊಳ್ಳೋ ಶಕ್ತಿ ಎಷ್ಟರ ಮಟ್ಟಿಗೆ ಕಡಿಮೆ ಆಯಿತು ಅನ್ನೋದು ಯೋಚನೆ ಮಾಡಿ. ಯಾವಾಗ ಅವರ ಕೊಂಡ್ಕೊಳ್ಳೋ ಶಕ್ತಿ ಕಡಿಮೆ ಆಯಿತೋ ಅವಾಗ ಪ್ರೊಡಕ್ಷನ್ಗೆ ಬೂಸ್ಟ್ ಸಿಗತ್ತೆ. ಪ್ರೊಡಕ್ಷನ್ ಹೆಂಗ್ ಬೆಳೆಯಕ್ಕೆ ಸಾಧ್ಯ ಆಗತ್ತೆ? ಸ್ಕಿಲ್ ಇದ್ರೂ ಪ್ರೊಡಕ್ಷನ್ ಆಗಲ್ಲ, ಸ್ಕಿಲ್ ಇಲ್ಲದ್ರೂ ಪ್ರೊಡಕ್ಷನ್ ಆಗಲ್ಲ. ಸೈನ್ಸ್ ಇದ್ರೂ ಪ್ರೊಡಕ್ಷನ್ ಆಗಲ್ಲ, ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗದಿದ್ರು ಪ್ರೊಡಕ್ಷನ್ ಆಗೋದಿಲ್ಲ. ಆ ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುಷ್ಟಿ ಏನು ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಆಫ್ ದಿ ಪೀಪಲ್. ಪರ್ಚೇಸಿಂಗ್ ಪವರ್ ಕಡಿಮೆ ಯಾಕಾಗತ್ತೆ ಅಂತ ಹೇಳಿದ್ರೆ ಬಂಡವಾಳಶಾಹಿ ವ್ಯವಸ್ಥೆ ಇರೋದ್ರಿಂದ, ಬಂಡವಾಳಶಾಹಿ ವ್ಯವಸ್ಥೆಯ ನಿಯಮ ಆಪರೇಟ್ ಆಗ್ತಾ ಇರೋದ್ರಿಂದ ಒಂದ್ ಕಡೆ ಮಾರ್ಕೆಟ್ ಕಡಿಮೆ ಆಯ್ತು, ಈ ಕಡೆ ಪ್ರೊಡಕ್ಷನ್ ಕಡಿಮೆ ಆಯ್ತು. ಪ್ರೊಡಕ್ಷನ್ ಕಡಿಮೆ ಆಗ್ತಾ ಏನಾಗುತ್ತೆ ಅಂದ್ರೆ ಜಾಸ್ತಿ ಜನ ಕಾರ್ಮಿಕರು ಯಾಕೆ ಬೇಕಾಗ್ತಾರೆ? ಕಾರ್ಮಿಕರು ಬೇಕಾಗಲ್ಲ ಪ್ರೊಡಕ್ಷನ್ ಇದ್ದಾಗ. ಹೀಗಾಗಿ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಈ ತರ ನಿರುದ್ಯೋಗ ಸಮಸ್ಯೆಗಳು ಎಲ್ಲ ಬಂಡವಾಳಶಾಹಿ ಇದರಲ್ಲಿ ವ್ಯವಸ್ಥೆನಲ್ಲಿ ಕೂಡ ಈ ನಿರುದ್ಯೋಗ ಸಮಸ್ಯೆ ಅನ್ನೋದು ಕಾಮನ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ. ಕೆಲವು ಕಡೆ 26% ಇರ್ಬೋದು, ನಮ್ಮ ದೇಶದಲ್ಲಿ ಇರುವಂತ 26% ಇರ್ಬೋದು, ಅಥವಾ ಅಮೆರಿಕದಲ್ಲಿ 8%, 10% ಅಲ್ಲೂ ಕೂಡ ಜಾಸ್ತಿ ಆಗ್ತದೆ ಈಗ ಇರ್ಬೋದು. ಕೆಲವು ಕಡೆ 5% ಇರ್ಬೋದು. ಆದರೆ ಪ್ರತಿಯೊಂದು ಬಂಡವಾಳಶಾಹಿ ದೇಶದಲ್ಲಿ ಕೂಡ ಡ್ಯೂ ಟು ದ ಆಪರೇಷನ್ ಆಫ್ ಕ್ಯಾಪಿಟಲಿಸ್ಟ್ ಲಾ, ಬಂಡವಾಳಶಾಹಿ ವ್ಯವಸ್ಥೆ ಇರೋದ್ರಿಂದ ಅಂತಿಮವಾಗಿ ಎಲ್ಲ ಕಡೆ ನಿರುದ್ಯೋಗ ಸಮಸ್ಯೆಗಳು ಕಾಣಿಸ್ಕೊಳುತ್ತವೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ದೇಶ ಕೂಡ ಇದಕ್ಕೆ ಹೊರತಾಗಿರ್ತಕ್ಕಂಥದ್ದಲ್ಲ ಇದು. ಆಮೇಲೆ ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವರು ಕೇಳೋದುಂಟು ಏನು ಅಂತ ಹೇಳಿದ್ರೆ, ಕೆಲವು ಇಂಡಸ್ಟ್ರಿಗಳು ಬೇರೆ ಇವತ್ತು ಫಾರಿನ್ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ನಮ್ಮ ದೇಶಕ್ಕೆ ಬಂದ್ರೆ, ಅಥವಾ ಚೈನಾದಲ್ಲಿರುವಂಥ ಬೇಕಾದಷ್ಟು ಕಾರ್ಖಾನೆಗಳಿದೆ, ಅವರೆಲ್ಲ ಇಲ್ಲಿ ಬಂದ್ರೆ ಸಮಸ್ಯೆ ಪರಿಹಾರ ಆಗ್ಬೋದ ಅಂತ. ಫಸ್ಟ್ ಆಫ್ ಆಲ್ ಅವ್ರು ಹೇಗೆ ಬರ್ತಾರೆ? ಯಾವ ಕಾರ್ಖಾನೆ ಮಾಲೀಕರು, ಯಾರು ಕಾರ್ಪೊರೇಟ್ ಉದ್ಯಮಿಗಳು ಯಾರಿದ್ದಾರೆ, ಅವರು ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಆಧಾರ ಏನು? ಅವ್ರು ಏನು ಉತ್ಪಾದನೆ ಮಾಡ್ತಾರೆ, ಉತ್ಪಾದನೆ ಮಾಡೋದಕ್ಕೆ ಅಥವಾ ಉತ್ಪಾದನೆ ಮಾಡಿದ್ಮೇಲೆ ಅದಕ್ಕೆ ಮಾರ್ಕೆಟ್ ಇರಬೇಕು. ಮಾರ್ಕೆಟ್ ಇಲ್ಲದೆ ಅವ್ರು ಹೇಗೆ ಬರ್ತಾರೆ? ಅವ್ರು ಬರೋದಿಲ್ಲ. ಸೊ ಎಲ್ಲರೂ ಒಂದ್ ಕಡೆ ಮಾರ್ಕೆಟ್ ಇರಲೇಬೇಕು. ಹೀಗಾಗ್ಬಿಟ್ಟು ಅವ್ರು ಬರೋದು ಬರ್ತಾ ಇರೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೇನೆ ಮೇಕ್ ಇನ್ ಇಂಡಿಯಾ ಅನ್ನೋಂಥ ಒಂದು ಕ್ಯಾಂಪೇನ್ ಇವತ್ತು ಮಾಡ್ತಾರೆ. ನೀವು ಮಾರ್ಕೆಟ್ ಬೇಕಾದ್ರೆ ಇಡೀ ಪ್ರಪಂಚದಲ್ಲಿ ಮಾರ್ಕೆಟ್ ಇಟ್ಕೊಳ್ಳಿ ಪರವಾಗಿಲ್ಲ, ಬೇರೆ ಕಡೆ ಸೇಲ್ ಮಾಡಿ ಪರವಾಗಿಲ್ಲ, ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ. ಮೇಕ್ ಇನ್ ಇಂಡಿಯಾ ಅನ್ನುವಂಥದ್ದು ಆ ಘೋಷಣೆ 4 ವರ್ಷದ ಆ ಘೋಷಣೆ ಘೋಷಣೆಯಾಗಿ ಉಳಿದಿದೆ. ಆಯ್ತು, ಏನೋ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದರಿಂದ ಮೂಲಭೂತ ಸಮಸ್ಯೆ ಏನಾದ್ರು ಪರಿಹಾರ ಆಯ್ತಾ? ಏನೋ ಒಂದು 2 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಎಕ್ಸ್ಟ್ರಾ ಬಂದಾಕ್ಷಣಕ್ಕೆ ನಮ್ಮ ದೇಶದ ಮೂಲ ಸಮಸ್ಯೆಗಳು ಪರಿಹಾರ ಆಯ್ತಾ ಇವತ್ತು? ಅದರಿಂದ ಪರಿಹಾರ ಆಗಿಲ್ಲ. ಸೊ ಇವತ್ತು ಇದಕ್ಕೆ ಪರಿಹಾರ, ಅಂತಿಮವಾಗಿ ಪರಿಹಾರ ಏನು ಅಂತಂದ್ರೆ, ಎಲ್ಲಿ ತನಕ ಈ ಬಂಡವಾಳಶಾಹಿ ವ್ಯವಸ್ಥೆ ಹಿಂಗೆ ನಡೀತಾ ಇರುತ್ತೆ,
ಎಲ್ಲಿ ತನಕ ಸರ್ಕಾರಗಳು ಬಂಡವಾಳಶಾಹಿ ಪರವಾದಂಥ ಸರ್ಕಾರಗಳು ಈ ವ್ಯವಸ್ಥೆನಲ್ಲಿ ಇರ್ತಾರೆ, ಅದು ಬಿಜೆಪಿ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಆಗಿರ್ಬೋದು. ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಮೂಲತಃ ವ್ಯತ್ಯಾಸ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಂಡವಾಳಶಾಹಿ ಪರವಾದಂಥ ನೀತಿ, ಜನವಿರೋಧಿ ನೀತಿ ಅನ್ನುವಂಥ ಪ್ರಶ್ನೆ ಬಂದಾಗ ಮೂಲಭೂತ ವ್ಯತ್ಯಾಸ ಏನಿಲ್ಲ. ಏನ್ ವ್ಯತ್ಯಾಸ? ಮೋದಿಗೆ ರಾಹುಲ್ ಗಾಂಧಿಗೆ ಏನ್ ವ್ಯತ್ಯಾಸ? ಟ್ರಂಪ್ಗೆ ಒಬಾಮಾಗೆ ಏನ್ ಡಿಫರೆನ್ಸ್ ಇದೆ ಹೆಚ್ಚು ಕಡಿಮೆ? ಆ ಡಿಫರೆನ್ಸ್ ಇರ್ಬೋದು. ಮೋದಿಗೆ ಮತ್ತೆ ರಾಹುಲ್ ಗಾಂಧಿ ಆ ಡಿಫರೆನ್ಸ್ ಇರ್ಬೋದು. ಕೆಲವರು ಸಣ್ಣ ಕೈಗಾರಿಕೆಗಳಿಗೆ ಸ್ವಲ್ಪ ಪುಷ್ಟಿ ಕೊಡಬೇಕು ಅಂತಾಗ್ಲಿ ಕೆಲವರು ಮಾತಾಡ್ತಾರೆ, ಕೆಲವರು ಕಾರ್ಪೊರೇಟ್ ಮನೆತನಗಳಿಗೆ ಹೆಚ್ಚು ಪುಷ್ಟಿ ಕೊಡಬೇಕು ಅಂತ ಕೆಲವರು ಮಾತಾಡ್ತಾರೆ. ಅಷ್ಟೇ ತಾನೇ ಡಿಫರೆನ್ಸ್. ಮೂಲತಃ ಬಂಡವಾಳಶಾಹಿ ಪರ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದ್ರು ವ್ಯತ್ಯಾಸಗಳಿದೆಯಾ? ವ್ಯತ್ಯಾಸ ಇದೆ. ಆಮೇಲೆ ಕೋಮುವಾದದ ನೀತಿಯನ್ನು ತಗೊಂಡು ಹೋಗ್ಬೇಕಾದ್ರೆ ಇನ್ನೂ ಬಹಳ ಅಗ್ರೆಸಿವ್ ಆಗಿ ಇವ್ರು ತಗೊಂಡು ಹೋಗ್ತಾ ಇದಾರೆ, ಇವ್ರು ಇನ್ನೂ ಬಹಳ ಪರಿಣಾಮಕಾರಿಯಾಗಿ ತಗೊಂಡು ಹೋಗ್ತಾ ಇದಾರೆ. ಅದು ಮೂಲಭೂತ ವ್ಯತ್ಯಾಸಗಳು ಬರಲ್ಲ. ಅವರು ಅವಶ್ಯಕತೆ ಬಂದಾಗ ಕೋಮುವಾದವನ್ನು ತಗೊಂಡು ಬರ್ತಾರೆ, ಇವರು ಕೋಮುವಾದ ತರದ ನಮ್ಮ ಅವಶ್ಯಕತೆ ಅಂತ ಅಂದ್ಕೊಂಡೆ ತರ್ತಾರೆ, ನಮ್ಮ ಅಜೆಂಡಾ ಅಂತಾನೆ ತಗೊಂಡು ಬರ್ತಾರೆ. ಅದನ್ನ ಮೂಲಭೂತ ವ್ಯತ್ಯಾಸ ಅಂತ ಅನ್ಕೊಂಡ್ಬಿಡೋದು ಸರಿನಾ? ಅದು ಮೂಲಭೂತ ವ್ಯತ್ಯಾಸ ಅಲ್ಲ. ಮೂಲತಃ ಇವತ್ತು ಇರ್ತಕ್ಕಂಥ ಸರ್ಕಾರಗಳು ಯಾರಿದ್ದಾರೆ ಅವರು ಬಂಡವಾಳಶಾಹಿ ಪರವಾದಂಥ ನೀತಿಯನ್ನೇ ಕಾಂಗ್ರೆಸ್ ಅನುಸರಿಸ್ಕೊಂಡು ಬಂದು, ಅದೇ ಬಿಜೆಪಿ ಕೂಡ ಇವತ್ತು ಅನುಸರಿಸ್ಕೊಂಡು ಬರ್ತಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ಕಾರ್ಪೊರೇಟ್ ಮನೆತನಗಳು ಮತ್ತೆ ಬಿಜೆಪಿ ನಿಕಟ ಸಂಬಂಧ ಇದೆ. ಹೀಗಾಗಿ ಅವರು ಹೆಚ್ಚು ಅವ್ರ ಜೊತೆನಲ್ಲಿ ಸಂಪರ್ಕ ಆಗಲಿ, ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಒಂದು ಕಡೆ ಹೆಚ್ಚು ವಾಲೋದು ಕೂಡ ನಿಜ. ಸೊ ಇಲ್ಲಿ ಕೂಡ ತಗೊಂಡಿರೋದು 20 ಲಕ್ಷ ಕೋಟಿ ರೂಪಾಯಿ ಇಕನಾಮಿಕ್ ಸ್ಟಿಮ್ಯುಲಸ್ ಅಂತ ಏನ್ ಕರೆದಿದ್ದಾರೆ, ಅದು ಕಾರ್ಪೊರೇಟ್ ಮನೆತನಗಳಿಗೆ ಮ್ಯಾಕ್ಸಿಮಮ್ ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಲೋನ್ ಅಂತ ಕೊಟ್ಟಿರೋದು. ಆಮೇಲೆ ನಾವು ಇನ್ನೊಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ. ಇವತ್ತು ಲೋನ್ ನಾವು ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಇಂದ ನಾವು ಕಾರ್ಪೊರೇಟ್ ಕಂಪನಿಗಳಿಗೆ ಲೋನ್ ಕೊಡ್ತಾ ಇದ್ವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಲೋನ್ ಕೊಡ್ತಾ ಇದೀವಿ, ಲೋನ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ ಅಂತ ಮಾತಾಡಿದ್ದಾರೆ. ಈಗ ಲೋನ್ ಕೊಟ್ಟಷ್ಟಕ್ಕೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಾ? ಪ್ರೊಡಕ್ಷನ್ ಜಾಸ್ತಿ ಈಗಾಗಲೇ ಮಾರ್ಕೆಟ್ ಇದೆಯಪ್ಪ. ಈಗ ಮಾರ್ಕೆಟ್ ಇದೆ, ನಾನು ಪ್ರೊಡಕ್ಷನ್ ಮಾಡೋದಕ್ಕೆ ನಂಗೆ ದುಡ್ಡಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ನಂಗೆ ಲೋನ್ ಕೊಟ್ಟಾಗ ನಾನು ಆ ಲೋನ್ ನ ಬಳಸ್ಕೊಂಡು ನಾನು ಪ್ರೊಡಕ್ಷನ್ ಮಾಡ್ತೀನಿ. ಈಗ ಸಮಸ್ಯೆ ಇರೋದೇನು? ಸಮಸ್ಯೆ ಇವತ್ತು ಮಾರ್ಕೆಟ್ ಇಲ್ವೇ ಇವತ್ತು ಮಾರ್ಕೆಟ್ ಇಲ್ಲದೆ ಇರುವಂತ ಪರಿಸ್ಥಿತಿನಲ್ಲಿ ಇವತ್ತು ನೀವು ದುಡ್ಡು ಕೊಟ್ಟ ಅಷ್ಟಕ್ಕೆ ಹೇಗೆ ಇದು ಪ್ರೊಡಕ್ಷನ್ ಮಾಡೋಕ್ಕಾಗತ್ತೆ? ಹೀಗಾಗಿ ಸರ್ಕಾರ ಒತ್ತು ಕೊಡ್ಬೇಕಾಗಿರೋದು ಲೋನ್ ಕೊಡೋದ್ರ ಬಗ್ಗೆ ಅಲ್ಲ. ಸರ್ಕಾರ ಒತ್ತು ಕೊಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಾಮಾನ್ಯ ಜನಗಳಲ್ಲಿ ದುಡ್ಡು ಹರಿದಾಡುವಂತ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಬೇಕು. ನೀವು ಪರ್ಮನೆಂಟ್ ಆಗಿ ಸೃಷ್ಟಿ ಮಾಡಲ್ಲ ಅನ್ನೋದು ಗೊತ್ತಿದೆ. ಪರ್ಮನೆಂಟ್ ಆಗಿ ಸೃಷ್ಟಿ ಮಾಡಕ್ ಆಗೋದಿಲ್ಲ ಈ ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ಅಂತ ಗೊತ್ತಿದೆ. ಆದ್ರೆ ತಕ್ಷಣಕ್ಕೆ ನೀವು ಅಟ್ಲೀಸ್ಟ್ ಈವನ್ ಪ್ರೊಡಕ್ಷನ್ ಮುಂದುವರಿಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬೇಕು ಆರ್ಥಿಕತೆ ಅಂತ ಹೇಳಿದ್ರು ಕೂಡ ನೀವು ಟ್ಯಾಕಲ್ ಮಾಡಬೇಕಾಗಿರುವಂತ ಸಮಸ್ಯೆ ಇದು. ಆರ್ಥಿಕ ತಜ್ಞರು ಸುಮಾರು ಜನ ಹೇಳಿರ್ತಕ್ಕಂಥದ್ದು ಕೂಡ ಇದೆ. ಮಾಡಬೇಕು ಅಂತ ಹೇಳಿದ್ರೆ ಜನಗಳ ಕೈನಲ್ಲಿ ದುಡ್ಡು ಹರಿದಾಡಬೇಕಾಗುತ್ತೆ. ಅದಾಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ಕೆಲಸವನ್ನಾರು ಕೊಡಬೇಕು. ಕೆಲಸ ಸಿಗೋ ತನಕ ಅಟ್ಲೀಸ್ಟ್ ಅವರು ಡೀಸೆಂಟ್ ಆಗಿ ಒಂದು ಜೀವನ ಮಾಡೋದಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥ ಒಂದು ದುಡ್ಡನ್ನ ನೀವು ಪ್ಯಾಕೇಜ್ ಅಂತ ನೀವು ಕೊಡಬೇಕಾಗುತ್ತೆ. ಆದರೆ ಅಂತ ಒಂದು ಅತ್ಯಂತ ನಿರ್ಲಕ್ಷ್ಯವನ್ನು ತೋರಿಸಿರುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಅಥವಾ ಯುವಕರಾಗಲಿ ಅಥವಾ ನಮ್ಮ ದೇಶದ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಈ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕಾದ್ರೆ ಬರೀ ಅಕಾಡೆಮಿಕಲಿ ಸಮಸ್ಯೆ ಅರ್ಥ ಮಾಡ್ಕೊಂಡ್ರೆ ಸಾಕಾಗುವುದಿಲ್ಲ. ಈ ಸಮಸ್ಯೆ ನಾವು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರದ ಮೇಲೆ ಹೋರಾಟವನ್ನ ಬೆಳೆಸುವಂತ ತುರ್ತು ಅಗತ್ಯ ಇದೆ. ಇವತ್ತು ಯಾವುದೇ ಸಮಸ್ಯೆನ ಪರಿಹಾರ ಮಾಡಬೇಕಾದ್ರೆ ಇವತ್ತು ಹೋರಾಟ ಒಂದೇ ಒಂದು ಮಾರ್ಗ ಅನ್ನೋದನ್ನ ಇವತ್ತು ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಮರಿಬಾರದು. ಇವತ್ತು ಹೋರಾಟದ ಮೂಲಕ ನಾವು ಸಾಧಿಸ್ಕೊಂಡಿದ್ದೀವಿ. ಸ್ವತಂತ್ರ ಬಂದಿದ್ದೇನೆ ಹೋರಾಟದ ಮೂಲಕ, ಅಥವಾ ಸ್ವತಂತ್ರ ಕೂಡ ಎಷ್ಟರ ಮಟ್ಟಿಗೆ ಬಂತು, ಸಂಪೂರ್ಣ ಸ್ವತಂತ್ರ ಬಂತ ಅನ್ನೋ ಬೇರೆ ವಿಷಯ ಆದ್ರೂ ಕೂಡ ಯಾವುದೇ ಒಂದು ಪರಿವರ್ತನೆ ಸಮಾಜದಲ್ಲಿ ಆಗಿರುವಂಥದ್ದು ಕೂಡ ಹೋರಾಟದ ಮೂಲಕ ಪರಿವರ್ತನೆ ಆಗಿರೋದು. ಹಾಗೇನೆ ಇವತ್ತು ಈಗ ವಿದ್ಯಾರ್ಥಿ ಸಂಘಟನೆ ಅಂತ ತಗೊಂಡಾಗ, ವಿದ್ಯಾರ್ಥಿಗಳ ಹೋರಾಟ ಅಂತ ತಗೊಂಡಾಗ ಇವತ್ತು AIDSO ಇಂದ ಇವತ್ತು ಮಾಡಿರ್ತಕ್ಕಂಥ ಹಲವಾರು ಹೋರಾಟಗಳಿಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿಲ್ವಾ? ಇತ್ತೀಚೆಗೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಇದು ಆನ್ಲೈನ್ ನಾವು ಪಾಠ ಮಾಡ್ತೀವಿ ಅನ್ನುವಂಥ ಒಂದು ನೀತಿನ ಹಿಂತೆಗೆದುಕೊಂಡ್ರೆ, ಯಾಕೆ ಆ ಪ್ರೆಷರ್ ಕ್ರಿಯೇಟ್ ಮಾಡಿ
ಒಂದು ಬಹಳ ಯಶಸ್ವಿಯಾದಂಥ ವಿದ್ಯಾರ್ಥಿಗಳ ಮುಂದೆ ಒಂದು ಹೋರಾಟ ಮಾಡಿದ್ರಿಂದ ಇವತ್ತು ಸಮಸ್ಯೆ ಪರಿಹಾರ ಆಯ್ತಲ್ವಾ. ಇನ್ನು ಕಾಲೇಜ್ ಉಳಿದಿದೆ, ಅದು ಬೇರೆ ವಿಷಯ. ಅಂದರೆ ಸರಿಯಾಗಿ ನಾವು ಸಂಘಟಿತರಾಗಬೇಕಾಗತ್ತೆ. ಯಾವುದೇ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸರಿಯಾದಂಥ ಮಾರ್ಗದರ್ಶನದಲ್ಲಿ, ಸರಿಯಾದಂಥ ನಾಯಕತ್ವದಲ್ಲಿ ಆವಾಗ ಹೋರಾಟವನ್ನು ನಾವು ಬೆಳೆಸಬೇಕಾಗುತ್ತೆ. ಹಾಗೇನೆ ಇವತ್ತು ಆರ್ಥಿಕ ನೀತಿ ಏನಿದೆ, ಇವತ್ತು ಬಂಡವಾಳಶಾಹಿ ಪರವಾದಂಥ ನೀತಿ ಏನಿದೆ, ಕಾರ್ಮಿಕ ವಿರೋಧಿ ನೀತಿ ಏನಿದೆ, ಇದರ ವಿರುದ್ಧವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಹೋರಾಟವನ್ನು ಬೆಳೆಸಬೇಕಾಗತ್ತೆ. ಇದು ಬರೀ ಕಾರ್ಮಿಕರು, ರೈತರು ಮಾತ್ರ ಅಲ್ಲ. ಆಮೇಲೆ APMC ಆಕ್ಟ್ ಅಂತ ತಗೊಂಡಿದ್ದಾರೆ. APMC ಆಕ್ಟ್ ಅಲ್ಲ, APMC ಆಕ್ಟ್ನ ಅಮೆಂಡ್ಮೆಂಟ್ ತಗೊಂಡಿದ್ದಾರೆ. ಏನದು ಅಮೆಂಡ್ಮೆಂಟ್? ಅದು ಇದುವರೆಗೂ ಕೂಡ ವ್ಯಾಪಾರ ವಹಿವಾಟುಗಳು ಇವತ್ತು ರೈತರು ಏನು ಬೆಳೆಯನ್ನು ಬೆಳೆದ್ರೆ ಅದೆಲ್ಲ ಕೂಡ ಸೇಲ್ ಮಾಡೋದಕ್ಕೆ ಆಗಲಿ, ಅದು ಯಾರು ಕೊಂಡ್ಕೊಂತಾರೆ, ಅದು ಯಾರು ಸೇಲ್ ಮಾಡ್ತಾರೆ, ಪ್ರತಿಯೊಂದು ಕೂಡ APMC ಮೂಲಕ ಆಗ್ತಾ ಇತ್ತು. ಅದರ ನಿಯಮಾವಳಿಗಳ ಪ್ರಕಾರ ಆಗ್ತಾ ಇತ್ತು. ಆದರೆ ಅದನ್ನ ಸಡಿಲಗೊಳಿಸ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇವತ್ತು ಅದನ್ನ APMC ವ್ಯಾಪ್ತಿನಲ್ಲೇ ನಡಿಬೇಕು ಅಂತೇನಿಲ್ಲ, ಹೊರಗಿನವರು ಕೂಡ ಬಂದು ಅದನ್ನ ಕೊಂಡ್ಕೋಬಹುದು ಅನ್ನುವಂಥ ಒಂದು ನೀತಿಯನ್ನು ತಗೊಂಡಿದ್ದಾರೆ. ಇದು ಯಾರು ಗೊತ್ತಿಲ್ಲ, ಇದು ಕಾರ್ಪೊರೇಟ್ ಮನೆತನಗಳಿಗೆ ಸಹಾಯ ಮಾಡೋದಕ್ಕೆ. ಈ APMC ಆಕ್ಟ್ ಅಮೆಂಡ್ಮೆಂಟ್ ಮಾಡಿದ ಮೇಲೆ ನಾಳೆ ದೊಡ್ಡ ದೊಡ್ಡ ವಾಲ್ಮಾರ್ಟ್ ಅನ್ನುವಂಥ ಕಂಪನಿಗಳು ಬರುತ್ತೆ, ಅಥವಾ ಫ್ಲಿಪ್ಕಾರ್ಟ್ ಅನ್ನೋ ಕಂಪನಿನೇ ಬರ್ಬೋದು, ಅಥವಾ ಇನ್ನೊಂದು ಇನ್ಯಾವುದೋ ಆನ್ಲೈನ್ ಇನ್ಯಾವುದೋ ಕಂಪನಿಗಳೇ ಬರ್ಬೋದು. ಇವರೆಲ್ಲ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ವ್ಯಾಪಾರ ವಹಿವಾಟುಗಳ ಇವರಾಗಿ ಪರ್ಚೇಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ದುಡ್ಡು ಕಡಿಮೆ ಕೊಟ್ಟು ಜಾಸ್ತಿ ಬೆಲೆ ಕೊಟ್ಟವ್ರಿಗೆ, ರೈತರಿಗೆಲ್ಲ ಅಯ್ಯೋ ನಮ್ಗೊಂದು 5 ರೂಪಾಯಿ ಜಾಸ್ತಿ ಸಿಗ್ತಾ ಇದೆಯಲ್ಲಪ್ಪ ಅಂತ ಕೊಡ್ತಾರೆ. ಪ್ರಾರಂಭದಲ್ಲಿ ಒಂದು 5 ರೂಪಾಯಿ ಜಾಸ್ತಿ ಕೊಟ್ಟು ಅದೆಲ್ಲ ಕೊಂಡ್ಕೊಂಡು ಅವರು ಪ್ಯಾರಲಲ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ, ಪ್ಯಾರಲಲ್ ಆಗಿ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ APMCನೇ ರೀಪ್ಲೇಸ್ ಮಾಡಿಬಿಟ್ಟು ಪ್ಯಾರಲಲ್ ಆಗಿ ಇವರೇನೆ ಇವತ್ತು ಏನೇನು ವಸ್ತುಗಳು ಏನೇನು ಕೃಷಿನಲ್ಲಿ ಇವತ್ತು ಉತ್ಪಾದನೆ ಆಗ್ತಾರೆ ಅದ್ರ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾರೆ. ಇದು ಅತ್ಯಂತ ರೈತರ ವಿರೋಧಿ ನೀತಿ. ಇವತ್ತು ರೈತರ ವಿರೋಧಿ ಕಾರ್ಪೊರೇಟ್ ಪರವಾದಂಥ ನೀತಿಯನ್ನು ಇವತ್ತು ಅನುಸರಿಸ್ಕೊಂಡು ಬರ್ತಾರೆ. ಹಾಗೇನೆ ಇನ್ನೊಂದು ಕಡೆ ಏನು ಮಾಡಿದ್ದಾರೆ ಅಂತಂದರೆ ಇವತ್ತು ದೊಡ್ಡ ದೊಡ್ಡ ಭೂಮಿಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಆಗಲೇ ಇವಾಗ ಘೋಷಣೆ ಮಾಡಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ಏನು, ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಇದುವರೆಗೂ ಕೂಡ ಒಂದು 2 ಎಕರೆ ಭೂಮಿ ತೊಗೊಳಕ್ಕೆ ಆಗ್ತಿರಲಿಲ್ಲ ನಮಗೆ. ಯಾಕಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಯನ್ನು ಬೇರೆಯವ್ರು ಯಾರು ತಗೋಬಾರ್ದು ಅಂತ. ಅಂದರೆ ರೈತರು ತಗೋಬೋದು, ರೈತರು ಬಿಟ್ಟು ಬೇರೆಯವ್ರು ತಗೊಳ್ಳೋಂಗಿರಲಿಲ್ಲ. ಆದರೆ ಈಗ ಬೇರೆಯವ್ರು ತಗೋಬಹುದು ಅಂತ ಮಾಡಿದ್ದಾರೆ. ಆಮೇಲೆ ಯಾರು ಕೊಂಡ್ಕೊಂತಾನೆ ಅವನು ದೊಡ್ಡ ಶ್ರೀಮಂತ ಆಗಿರಬಾರ್ದು, ಅವನ ಇನ್ಕಮ್ ಲಿಮಿಟ್ ಒಂದು ಮಟ್ಟಕ್ಕೆ ಇರಬೇಕು ಅಂತ ಇತ್ತು. ಅದನ್ನು ಕೂಡ ಸಡಿಲಗೊಳಿಸಿದ್ದಾರೆ. ಹಾಗೇನೆ ಎಷ್ಟು ಬೇಕಾದ್ರೂ ಭೂಮಿನ ತಗೋಬಹುದು ಅನ್ನೋ ಥರ ಅದನ್ನು ಒಂದು ಸಡಿಲಗೊಳಿಸಿದ್ದಾರೆ. ಅಂದರೆ ಭೂಮಿಗಳನ್ನ ಇವತ್ತು 50 ಎಕರೆ 100 ಎಕರೆ 1000 ಎಕರೆ ಈಗ ಭೂಮಿನ ಪರ್ಚೇಸ್ ಮಾಡೋದಕ್ಕೆ ಅವಕಾಶವನ್ನು ಪ್ರೈವೇಟ್ ಅವ್ರಿಗೆ ತಗೊಂಡು ಪರ್ಚೇಸ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ನೀತಿ ತಗೊಂಡಿದ್ದಾರೆ. ಈಗ ಒಟ್ಟಾರೆ ತಗೊಂಡು ಅಂತ ಹೇಳಿದ್ರೆ ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಹಾಗೆಯೇ ಇವತ್ತು ಬೇಸಿಕ್ ಲಾಸ್ ಏನಿತ್ತು, ಲೇಬರ್ ಲಾಸ್ ಏನಿತ್ತು, ಅದನ್ನೆಲ್ಲನೂ ಕೂಡ ಬದಿಗೊತ್ತುಬಿಟ್ಟು ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ನೀತಿಯನ್ನು ತಗೊಳ್ಳೋದಾಗಲಿ, ಆಮೇಲೆ ಇದುವರೆಗೂ ಕೂಡ ಏನು ರಕ್ಷಣೆ ಕೊಡ್ತಾ ಇತ್ತು ಕಾರ್ಮಿಕರಿಗೆ, ರೈತರಿಗೆ ಏನು ರಕ್ಷಣೆ ಕೊಡ್ತಾ ಇತ್ತು ಅಂತ ಕಾನೂನುಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ಹೊಸ ಕಾನೂನಾಗಲಿ ಅಥವಾ ಅಮೆಂಡ್ಮೆಂಟ್ ತರುವಂಥದ್ದಾಗಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ಸಂಪೂರ್ಣವಾಗಿ ಕಾರ್ಪೊರೇಟ್ ಪರವಾದಂಥ, ಬಂಡವಾಳಶಾಹಿ ಪರವಾದಂಥ, ಜನಗಳಿಗೆ ವಿರುದ್ಧವಾದಂಥ, ಸಾಮಾನ್ಯ ಜನರಿಗೆ ವಿರುದ್ಧವಾದಂಥ ನೀತಿಯಾಗಿದೆ. ಇವತ್ತು ಇದನ್ನು ನಾವು ಹಿಮ್ಮೆಟ್ಟೋದಕ್ಕೆ ಅವಶ್ಯಕ ಇವತ್ತು ನಾವು ಬರಬೇಕಾಗುತ್ತೆ. ಹಾಗೇನೆ ಇವತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಸಮಸ್ಯೆಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಇವತ್ತು ಬರ್ತಾ ಇದೆ. ಅದು ಕೂಡ ಏನು ಅಂತ ಹೇಳಿದ್ರೆ ವ್ಯಾಪಾರೀಕರಣ ದಿಕ್ಕಿನಲ್ಲೇ ಇವತ್ತು ಪಾಲಿಸಿಗಳು ತಗೊಳ್ತಾ ಇದ್ದಾರೆ. ಶಿಕ್ಷಣದ ಖಾಸಗೀಕರಣ ಆಗಲಿ, ಶಿಕ್ಷಣದ ವ್ಯಾಪಾರೀಕರಣ ಆಗಲಿ, ಇದನ್ನೆಲ್ಲ ಹಿಮ್ಮೆಟ್ಟಬೇಕಾಗತ್ತೆ. ಇದನ್ನ ಹಿಮ್ಮೆಟ್ಟಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದ ಒಂದು ಪಾತ್ರ ಇದೆ. ಅವರು ಶಿವದಾಸ್ ಕೋಚ್ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ, ಚರಿತ್ರೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ದೇಶದಲ್ಲಿ ಕೂಡ ಇವತ್ತು ಮೂಲಭೂತ ಪರಿವರ್ತನೆ ಮಾಡುವಂಥ ಒಂದು ದಿಕ್ಕಿನಲ್ಲಾಗಲಿ ಅದಕ್ಕೆ ಅಂತ ಹೋರಾಟವನ್ನು, ಪ್ರಬಲವಾದಂಥ ಹೋರಾಟ ಬೆಳೆದಾಗ ಅದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮತ್ತು ಯುವಕರು ಅಂತ ಹೇಳ್ತಾರೆ.
ಈ ಚರಿತ್ರೆ ನೋಡಿದ್ರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಚರಿತ್ರೆ ನೋಡ್ತೀವಿ, ಕ್ರಾಂತಿಗಳಲ್ಲಿ ನಾವು ವಿದ್ಯಾರ್ಥಿಗಳ ಪಾತ್ರವನ್ನು ನೋಡ್ತೀವಿ, ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ನೋಡ್ತೀವಿ. ಇದೇ ನಮ್ಮ ದೇಶದಲ್ಲಿ ಕೂಡ ಒಂದು 10-15 ವರ್ಷದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಹೋರಾಟಗಳು ತಗೊಂಡ್ರೆ ವಿದ್ಯಾರ್ಥಿ ಯುವಕರು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ನಾವು ನಿರ್ಭಯ ಕೇಸ್ ಸಂಬಂಧಪಟ್ಟಿರುವಂತಹ ಒಂದು ಹೋರಾಟದಲ್ಲಿ ಕೂಡ ವಿದ್ಯಾರ್ಥಿಗಳು ಯುವಕರು ಮುಂಚೂಣಿಯಲ್ಲಿದ್ದರು. ಕರಪ್ಷನ್ ವಿರುದ್ಧ ಹೋರಾಟದಲ್ಲಿ ಕೂಡ ವಿದ್ಯಾರ್ಥಿಗಳು ಮತ್ತು ಯುವಕರು ಮುಂಚೂಣಿಯಲ್ಲಿದ್ದರು. ಹಾಗೆ ನೀವು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಕೂಡ ಇವತ್ತು ನಾವು ತಗೊಂತು ಅಂದ್ರೆ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಈ ಒಂದು ಚರಿತ್ರೆನ ನಾವು ವಿದ್ಯಾರ್ಥಿ ಸಮುದಾಯ ಅರ್ಥ ಮಾಡ್ಕೋಬೇಕಾಗುತ್ತೆ. ಬರೀ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ವಿದ್ಯಾರ್ಥಿಯವರು ನಾವು ಯೋಚನೆ ಮಾಡ್ಬೇಕು, ನಮ್ಮ ಮುಂದೆ ಇರ್ತಕ್ಕಂಥ ಕರ್ತವ್ಯ ಏನು. ಈ ಒಂದು ಟ್ರೆಡಿಷನ್ ಇದೆ ನಮಗೆ, ಈ ಟ್ರೆಡಿಷನ್ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಾವು ಇವತ್ತು ಸರಿಯಾದಂಥ ನಾಯಕತ್ವ ನಾವು ಹೋರಾಟವನ್ನು ಮಾಡ್ತೀವಿ. ವಿದ್ಯಾರ್ಥಿಗಳಾಗಿ ನಮ್ಮ ಕೆಲಸ ಬರೀ ಎಜುಕೇಶನ್ ಅಥವಾ ಎಕ್ಸಾಮಿನೇಷನ್ ಅಥವಾ 80% ತಗೊಳ್ಳೋದು, 90% ತಗೊಳ್ಳೋದು ಅಷ್ಟೇ ಆಗಬಾರ್ದು. ನಾವು ಸಮಾಜದ ಒಂದು ಭಾಗ, ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಸ್ಪಂದಿಸಬೇಕು. ನಾವು ಇವತ್ತು ಏನೇ ಸಮಸ್ಯೆಗಳಿದ್ರು ಕೂಡ ನಾವು ಹೋರಾಟವನ್ನು ಮಾಡಬೇಕು, ಸಮಾಜ ಬೆಳವಣಿಗೆ ದಿಕ್ಕಿನಲ್ಲಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಅವ್ರ ಮುಂದೆ ಬೇಕಾದಷ್ಟು ಆದರ್ಶಗಳಿದೆ, ಬೇಕಾದಷ್ಟು ಉನ್ನತವಾದಂಥ ವಿಚಾರಗಳಿದೆ. ಇವತ್ತು ಭಗತ್ ಸಿಂಗ್ ವಿಚಾರ ಅವ್ರ ಮುಂದೆ ಇದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಚಾರ ಮುಂದೆ ಇದೆ, ಕಾಮ್ರೇಡ್ ಶಿವದಾಸ್ ಬೋಸ್ ಅವರ ಚಿಂತನೆ ಆಧಾರದ ಮೇಲೆ AIDS ಬೆಳೀತಾ ಇರ್ತಕ್ಕಂಥ ವಿಚಾರ ಅವ್ರ ಮುಂದೆ ಇದೆ. ಹಾಗೆ ಎಷ್ಟೋ ವಿಚಾರಗಳು ಇವತ್ತು ಉದಾತ್ತವಾದಂಥ ವಿಚಾರ ಅವ್ರ ಮುಂದೆ ಇದೆ. ಆ ವಿಚಾರವನ್ನು ಮೈಗೂಡಿಸ್ಕೊಂಡು ಇವತ್ತು ಹೋರಾಟವನ್ನು ಬೆಳೆಸಬೇಕಾಗಿರೋದೇನಿದೆ ಅಂತ ಹೋರಾಟ ಇವತ್ತು ಬೆಳಿಬೇಕಾಗತ್ತೆ. ಜೊತೆಯಾಗಿ ಇವತ್ತು ರೈತ ಹೋರಾಟ, ಕಾರ್ಮಿಕರ ಹೋರಾಟ, ಯುವಕರ ಹೋರಾಟ, ಮಹಿಳೆಯರ ಹೋರಾಟ ಕೂಡ ಜೊತೆಯಾಗಿ ಬೆಳಿಬೇಕಾಗತ್ತೆ. ಆ ಒಂದು ಸರಿಯಾದ ದಿಕ್ಕಿನಲ್ಲಿ ಹೋರಾಟವನ್ನು ಬೆಳೆದಾಗ ಮಾತ್ರ ಆವಾಗ ನಮಗೆ ಅಂತಿಮವಾಗಿ ಮುಕ್ತಿ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ತನಕ ನಾವು ಅಂತಿಮ ಮುಕ್ತಿ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಹೋಗಬೇಕಾಗತ್ತೆ, ಜನಪರವಾದಂಥ ವ್ಯವಸ್ಥೆ ಬೇಕಾಗತ್ತೆ, ಸಮಾಜವಾದಿ ವ್ಯವಸ್ಥೆ ಬೇಕಾಗತ್ತೆ. ಯಾವ ವ್ಯವಸ್ಥೆಯಲ್ಲಿ ಲಾಭ ಮಾಡ್ಕೊಳ್ಳುವಂಥ ಉದ್ದೇಶ ಇರೋದಿಲ್ಲ, ಯಾವ ವ್ಯವಸ್ಥೆಯಲ್ಲಿ ಶೋಷಣೆ ಮಾಡುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ, ಯಾವ ವ್ಯವಸ್ಥೆಯಲ್ಲಿ ಇವತ್ತು ತಾರತಮ್ಯ ಅನ್ನೋದು ಇರೋದಿಲ್ಲ, ಇನ್ಇಕ್ವಾಲಿಟಿ ಅನ್ನೋದು ಇರೋದಿಲ್ಲ, ಯಾವ ವ್ಯವಸ್ಥೆಯಲ್ಲಿ ಇವತ್ತು ಯಾರು ತುಳಿಯೋದಿಲ್ಲ. ಇವತ್ತು ಅಂತ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ನಾವು ಯಾವ ಸಮಾಜವಾದಿ ವ್ಯವಸ್ಥೆನ ನಾವು ಸ್ಥಾಪನೆ ಮಾಡ್ತೀವಿ, ಆವಾಗ ಮಾತ್ರ ಅಂತಿಮವಾಗಿ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದರೆ ಅಲ್ಲಿ ತನಕ ನಾವು ಕೈ ಕಟ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅಲ್ಲಿ ತನಕ ಬಂಡವಾಳಶಾಹಿ ವ್ಯವಸ್ಥೆ ಚೌಕಟ್ಟಿನಲ್ಲಿ ಇವತ್ತು ಎಷ್ಟೋ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ಸರಿಯಾದಂಥ ನಾಯಕತ್ವದ ಅಡಿಯಲ್ಲಿ ಇವತ್ತು ಹೋರಾಟವನ್ನು ಬೆಳೆಸಬೇಕಾಗತ್ತೆ. ಅದನ್ನು ಬೆಳೆಸಿದಾಗ ಇವತ್ತು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿ ಯುವಕರ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸಮಾಜವಾದಿ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಒಂದು ವಿಷಯ ನಮಗೆ ಜ್ಞಾಪಕ ಬರುತ್ತೆ. ನಮಗೆ ಇವತ್ತು ಎಲ್ಲ ಬಂಡವಾಳಶಾಹಿ ಸಮಾಜಗಳು ನಾವು ನೋಡಿದ್ದೀವಿ, ಬಂಡವಾಳಶಾಹಿ ವ್ಯವಸ್ಥೆ ನೋಡಿದ್ದೀವಿ. ಅದಕ್ಕೆ ಹೇಗೆ ಭಿನ್ನವಾಗಿತ್ತು ರಷ್ಯಾದಲ್ಲಿ ಸಮಾಜವಾದಿ ವ್ಯವಸ್ಥೆ ಬಂದ ಮೇಲೆ ಯಾವ ರೀತಿ ಮೂಲಭೂತ ವ್ಯತ್ಯಾಸ ಇತ್ತು ಅಂತ ಹೇಳೋದಕ್ಕೆ ನಾನು ಕೆಲವು ವಿಷಯಗಳನ್ನ ಹೇಳ್ತೀನಿ. ಈಗ ಮೊದಲನೇ ಮಹಾಯುದ್ಧ ಆಯಿತು. ಮೊದಲನೇ ಮಹಾಯುದ್ಧ ಆಗಿದ್ದೆ ಅದಕ್ಕೆ ಅಂತ ಹೇಳಿದ್ರೆ ಅದು ಕೂಡ ಎಕನಾಮಿಕ್ ಕ್ರೈಸಿಸ್. ಎಲ್ಲ ಬಂಡವಾಳಶಾಹಿ ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟಿದ್ದರಿಂದ ಕೊನೆಗೆ ಅವ್ರು ಮಾರ್ಕೆಟ್ ಬೇಕಾಗಿತ್ತು. ಪ್ರತಿಯೊಬ್ಬರು ಇಂಪೀರಿಯಲಿಸ್ಟ್ರಿಗೂ ಮಾರ್ಕೆಟ್ ಬೇಕಾಗಿತ್ತು. ಅವರಲ್ಲಿ ಹೊಡೆದಾಟ ಇತ್ತು. ಯುದ್ಧದ ಮೂಲಕ ಆ ಮಾರ್ಕೆಟ್ನ ಶೇರ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಮೊದಲನೇ ಮಹಾಯುದ್ಧ ಆಗಿ ಕೇವಲ 10 ವರ್ಷ 1929, 31 ಅಷ್ಟೊತ್ತಿಗೆ ಮತ್ತೆ ಗ್ರೇಟ್ ಡಿಪ್ರೆಷನ್ ಅಂತ ಬಂತು. ಆ ಗ್ರೇಟ್ ಡಿಪ್ರೆಷನ್ ಅಂತ ಬಂದಾಗ ಇವತ್ತು ಎಲ್ಲ ಕಡೆ ನಿರುದ್ಯೋಗ ಸಮಸ್ಯೆ ಇಡೀ ಯುರೋಪನ್ನೇ ಸ್ವೀಪ್ ಮಾಡ್ಬಿಡ್ತಾರೆ. ಆ ಗ್ರೇಟ್ ಡಿಪ್ರೆಷನ್ ಅಂತ ಅದು ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆ ಉಂಟು. ಆದರೆ ಇಡೀ ಪ್ರಪಂಚದಲ್ಲಿ ಗ್ರೇಟ್ ಡಿಪ್ರೆಷನ್ನು ಯಾವುದೇ ರೀತಿ ಎಫೆಕ್ಟ್ ಆಗದೇ ಇರುವಂಥ ಒಂದು ದೇಶ ಯಾವ್ದಾದ್ರು ಇದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎಲ್ಲ ದೇಶಗಳು ಕೂಡ ಕುಸಿತ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮೇಲೆ 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 ಹೋಗ್ತಾ ಇದ್ದಂಥ ದೇಶ ಒಂದೇ ಒಂದು ದೇಶ ಇತ್ತು. ಅದು ಯಾವುದು ಅಂತ ಹೇಳಿದ್ರೆ USSR, ರಷ್ಯಾದಲ್ಲಿ ಇರ್ತಕ್ಕಂಥ ಸಮಾಜವಾದಿ ವ್ಯವಸ್ಥೆಯನ್ನು ಮರಿಬಾರ್ದು. ಇದೇನು ಆಕ್ಸಿಡೆಂಟ್ ಅಲ್ಲ. ಎಲ್ಲ ದೇಶದಲ್ಲಿ ಕುಸಿತ ಆಗ್ತಾರೆ, ನಿರುದ್ಯೋಗ ಸಮಸ್ಯೆ ಮಾಡ್ತಾ ಇದ್ದಾಗ ಅಲ್ಲಿ ಮಾತ್ರ 10% ಗ್ರೋತು, 15% ಗ್ರೋತು, 20% ಗ್ರೋತು 1930, 31, 32 ಆಯ್ತಲ್ವಾ. ಆಕ್ಸಿಡೆಂಟಲ್ ಅಲ್ಲ ಇದು. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರುವಂಥ ಪ್ರೊಡಕ್ಷನ್ ಸಿಸ್ಟಮ್ ಏನಿದೆ ಅದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿರುವಂಥ ಪ್ರೊಡಕ್ಷನ್ ಸಿಸ್ಟಮ್ಗೆ ಮೂಲಭೂತ ವ್ಯತ್ಯಾಸ ಇದೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ
ಲಾಭದ ಉದ್ದೇಶ ಇರೋದ್ರಿಂದ ಶೋಷಣೆ ಇರುತ್ತೆ. ಶೋಷಣೆ ಇರೋದ್ರಿಂದ ಇವತ್ತು ಮಾರ್ಕೆಟ್ ಬೀಳುತ್ತೆ. ಮಾರ್ಕೆಟ್ ಬೀಳೋದ್ರಿಂದ ನಿರುದ್ಯೋಗ ಸಮಸ್ಯೆಗಳು ಬರುತ್ತೆ. ಆದರೆ ಒಂದು ಸಮಾಜವಾದಿ ದೇಶದಲ್ಲಿ ಏನು ಅಂತ ಹೇಳಿದ್ರೆ ಇವತ್ತು ಇಡೀ ಉತ್ಪಾದನೆ ನಡೀತಾ ಇದೆ, ಅದ್ರ ಮೇಲೆ ವ್ಯಕ್ತಿಗತ ಒಡೆತನ ಇರೋದಿಲ್ಲ. ಒಬ್ಬ ಟಾಟಾ, ಒಬ್ಬ ಬಿರ್ಲಾ ಕಂಟ್ರೋಲ್ ಮಾಡೋದಿಲ್ಲ, ಒಬ್ಬ ನಾರಾಯಣ ಮೂರ್ತಿ ಕಂಟ್ರೋಲ್ ಮಾಡೋದಿಲ್ಲ, ಒಬ್ಬ ಅಂಬಾನಿ ಕಂಟ್ರೋಲ್ ಮಾಡೋದಿಲ್ಲ. ಸಾಮೂಹಿಕ ಒಡೆತನ ಇರುತ್ತೆ ಪ್ರೊಡಕ್ಷನ್ ಮೇಲೆ. ಆ ಸಾಮೂಹಿಕ ಒಡೆತನ ಇರೋದ್ರಿಂದ ಪ್ರಾಫಿಟ್ ಅನ್ನೋದಿರೋದಿಲ್ಲ, ಶೋಷಣೆ ಅನ್ನೋದಿರೋದಿಲ್ಲ, ಸರ್ಪ್ಲಸ್ ವ್ಯಾಲ್ಯೂ ಅನ್ನೋದಿರೋದಿಲ್ಲ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಇನ್ನು ಪುಷ್ಟಿ ಜಾಸ್ತಿ ಸಿಗುತ್ತೆ. ಹೆಚ್ಚೆಷ್ಟು ಪ್ರೊಡಕ್ಷನ್ ಪುಷ್ಟಿ ಜಾಸ್ತಿ ಸಿಕ್ಕಿದಾಗ ಜನಗಳು ಬೇಕಾಗ್ತಾರೆ ಕೆಲಸ ಮಾಡೋದಕ್ಕೆ. ಹೀಗಾಗಿ ಕೇವಲ ಕೆಲವೇ ವರ್ಷಗಳಲ್ಲಿ ಅಲ್ಲಿ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗೋಯ್ತು. ರಷ್ಯಾನ ಸಿಕ್ಕೆಸ್ಟ್ ನೇಷನ್ ಆಫ್ ಯುರೋಪ್ ಅಂತ ಕರೀತಾ ಇದ್ರು. ಯಾವಾಗ ಝಾರ್ ಕಾಲದಲ್ಲಿ ಸಿಕ್ಕೆಸ್ಟ್ ನೇಷನ್ ಆಫ್ ಯುರೋಪ್ ಅಂತ ಕರೀತಾ ಇದ್ರು. ಆದರೆ 1930s ಅಷ್ಟೊತ್ತಿಗೆ 1930s ನಾನು ಹೇಳ್ತಾರೆ 1917 ಕ್ರಾಂತಿ ಆಯಿತು. 13-14 ವರ್ಷ ಅಷ್ಟೇ. 1930s ಅಷ್ಟೊತ್ತಿಗೆ ಇಟ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಸೂಪರ್ ಪವರ್. ದ ಸಿಕ್ಕೆಸ್ಟ್ ನೇಷನ್ ಆಫ್ ಯುರೋಪ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಸೂಪರ್ ಪವರ್. ಅದು ಆಕ್ಸಿಡೆಂಟಲ್ ಅಲ್ಲ. ಅಲ್ಲಿ ಸಮಾಜವಾದಿ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಜನಪರವಾದಂಥ ಒಂದು ವ್ಯವಸ್ಥೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಒಂದ್ ಕಡೆ ಪರಿಹಾರ ಆಯಿತು. ಸೈನ್ಸ್ ಟೆಕ್ನಾಲಜಿ ತಗೊಂತು ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ 200 ವರ್ಷ 250 ವರ್ಷದಿಂದ ಏನು ಡೆವಲಪ್ ಮಾಡ್ಕೊಂಡು ಬಂದಿದ್ರು ಸೈನ್ಸ್ ಟೆಕ್ನಾಲಜಿ, ಸಮನಾಗಿ ಕೇವಲ 20 ವರ್ಷ 25 ವರ್ಷದಲ್ಲಿ ಅಲ್ಲಿರುವಂಥ ಸಮಾಜವಾದಿ ವ್ಯವಸ್ಥೆಯಲ್ಲಿ ಸೈನ್ಸ್ ಟೆಕ್ನಾಲಜಿ ಡೆವಲಪ್ ಆಯ್ತಲ್ಲಿ. ಇವನ್ ಅಮೇರಿಕಾದಲ್ಲಿ ಡಿಸ್ಕವರ್ ಮಾಡದೇ ಇರತಕ್ಕಂಥ ಎಷ್ಟೋ ವಿಷಯಗಳು ಇದು ಮಾಡಿದ್ರು. ಅಮೇರಿಕಾದವ್ರು ಇನ್ವೆಂಟ್ ಮಾಡಿಲ್ಲದೆ ಇರ್ತಕ್ಕಂಥ ಎಷ್ಟೋ ಇನ್ವೆಂಟ್ ಮಾಡಿದ್ರು. ಹಾಗೇನೆ ಸ್ಪೇಸ್ ಟೆಕ್ನಾಲಜಿ ಅಂತ ನೀವು ತಗೊಂಡ್ರೆ ನಂಬರ್ 1 ರಷ್ಯಾ ಆಗುತ್ತೆ. ಇವನ್ ಅಮೇರಿಕಾ ಕೂಡ ಈಕ್ವಲ್ ಆಗಿ ಬರೋಕ್ಕಾಗಲಿಲ್ಲ. ಸ್ಪೇಸ್ಗೆ ಕಳಿಸಿರುವಂಥದ್ದು, ಸ್ಯಾಟಲೈಟ್ ಕಳಿಸಿರುವಂಥದ್ದಾಗಲಿ, ಆಮೇಲೆ ಪ್ರಾಣಿನ ಸ್ಪೇಸಲ್ಲಿ ಕಳಿಸಿರುವಂಥದ್ದಾಗಲಿ, ಈ ಥರ ಸ್ಪೇಸಿನ ಅಚೀವ್ಮೆಂಟ್ಸ್, ಸ್ಪೇಸ್ ಟೆಕ್ನಾಲಜಿಯಲ್ಲಿ ಅಚೀವ್ಮೆಂಟ್ಸ್ ತಗೊಂತು ಅಂತಂದರೆ ಇವತ್ತು 100 ಅಚೀವ್ಮೆಂಟ್ಸ್ ಕೂಡ ಸೋವಿಯತ್ ಯೂನಿಯನ್ ಅಚೀವ್ಮೆಂಟ್ ಆಯಿತು. ಸೈನ್ಸ್ ಟೆಕ್ನಾಲಜಿ ಅಗಾಧವಾಗಿ ಬೆಳೀತು. ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ ಇನ್ನೊಂದು ಕಡೆ ಪರಿಹಾರ ಆಯಿತು. ಶಿಕ್ಷಣ ಅಂತ ತಗೊಂಡಾಗ ಶಿಕ್ಷಣದಲ್ಲಿ ಕೂಡ ಅಷ್ಟೇ ಪ್ರತಿಯೊಬ್ಬರಿಗೂ ಫ್ರೀ ಎಜುಕೇಶನ್, ಅಪ್ ಟು ದ ಹೈಯೆಸ್ಟ್ ಲೆವೆಲ್ ಪಾಸಿಬಲ್ ಫ್ರೀ ಎಜುಕೇಶನ್ ಇತ್ತು. ಅದನ್ನು ನಾವು ಮರಿಬಾರ್ದು. ಅದನ್ನು ಈವನ್ ಹೈಯರ್ ಎಜುಕೇಶನ್ ಕೂಡ ಯಾವುದನ್ನು ಬೇಕಾದ್ರೂ ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಒಂದು ಪರಿಸ್ಥಿತಿ ಇತ್ತು. ಇದೊಂದು ಕಡೆ ಆಯಿತು ಅಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಾವು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಕೊರೋನಾ ವ್ಯಾಪಿಸ್ಕೊಂಡಿದೆ. ಇವತ್ತು ನಮಗೆ ಆಸ್ಪತ್ರೆಗೆ ಹೋದ್ರೆ ನಿಂಗೆ ಕೆಮ್ಮಿದ್ರೆ ವಾಪಸ್ ಹೋಗು, ನಿಮಗೆ ಕೆಮ್ಮಿದ್ರು ವಾಪಸ್ ಮನೆ ಕಳಿಸ್ತಾರೆ, ಜ್ವರ ಇದ್ರು ವಾಪಸ್ ಕಳಿಸ್ತಾರೆ. ಸತ್ತು ಬೀಳುವಂಥ ಪರಿಸ್ಥಿತಿಯಲ್ಲಿ ಬಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊತಾರೆ. ಇವತ್ತು ನಿಜವಾಗ್ಲೂ ಪಾಪ ಪಾಸಿಟಿವ್ ಬಂದಿರೋ ಕೂಡ ಆಸ್ಪತ್ರೆಗೆ ಸೇರಿಸ್ಕೊತಾ ಇಲ್ಲ, ಯಾವುದೇ ಫೆಸಿಲಿಟಿ ಇಲ್ಲ. ಆದರೆ ಸೋವಿಯತ್ ಯೂನಿಯನ್ ಹೆಂಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಲೀಡರ್ ಇದಕ್ಕೆ ಹೋಗಿದ್ರು ಮಾಸ್ಕೋಗೆ. ಅಲ್ಲೇನೋ ಪ್ಲೇನ್ ಬರ್ತಾ ಇತ್ತಂತೆ, ಯಾವುದೋ ಹೆಲಿಕಾಪ್ಟರ್ ಥರ ಇದೆಯಲ್ಲ, ಯಾವುದೋ ಮಿಲಿಟರಿ ಪ್ಲೇನ್ ಥರ ಇದೆಯಲ್ಲ, ಅದೇನು ಬರ್ತಾ ಲ್ಯಾಂಡ್ ಆಗ್ತಿದ್ದಿಲ್ಲ ಅಂತ ಕೇಳುತ್ತೆ. ಇದು ಮಿಲಿಟರಿ ಪ್ಲೇನೇ ಇದು. ಆದರೆ ಅಲ್ಲಿ ಒಬ್ಬ ಕಾರ್ಮಿಕ ಅವ್ನು ಹುಷಾರಿರಲಿಲ್ಲ, ಯಾವುದೋ ಹಳ್ಳಿನಲ್ಲಿದ್ದ ಅವನಿಗೇನೋ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನು ಅಥವಾ ಏನೋ ಪ್ರಾಬ್ಲಮ್ ಇತ್ತು ಅವನಿಗೆ. ಅದಕ್ಕೋಸ್ಕರ ಆ ಹಳ್ಳಿನಲ್ಲಿ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಅಂತ ಅವನ ಪ್ಲೇನಲ್ಲಿ ಕರ್ಕೊಂಡು ಬಂದು ಇಲ್ಲಿರುವಂಥ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಅಂತ ಹೇಳುತ್ತೆ. ಅಂದರೆ ಒಬ್ಬೊಬ್ಬ ವ್ಯಕ್ತಿನ ಯಾವ ಥರ ವ್ಯಾಲ್ಯೂ ಮಾಡ್ತಾರೆ ಸಮಾಜವಾದಿ ದೇಶ ಅಂತ ಹೇಳ್ಬಿಟ್ಟು, ಯಾವ ಥರ ಫೆಸಿಲಿಟಿ ಇತ್ತು, ಯಾವ ಥರ ವ್ಯಾಲ್ಯೂ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎರಡನೇದೇನು ಅಂತ ಹೇಳಿದ್ರೆ ಯಾವ್ದಾದ್ರು ಆಕ್ಸಿಡೆಂಟ್ ಆದರೆ ಅದು ಯಾವುದೇ ಪಬ್ಲಿಕ್ ಸರ್ವಿಸಸ್ ಫೋನ್ ಮಾಡ್ಬೋದಂತೆ. ಆದರೆ ಅಲ್ಲಿ ಇರೋಂಥ ರೂಲ್ ಏನು ಅಂದರೆ 2 ನಿಮಿಷದೊಳಗೆ ಅಲ್ಲಿ ಆಂಬ್ಯುಲೆನ್ಸ್ ಹೊರಡಲೇಬೇಕಂತ ಆವಾಗಿದ್ದು. ಇವತ್ತು ಕ್ಯಾಪಿಟಲಿಸ್ಟ್ ದೇಶ ಆಗಿರೋದು ಬೇರೆ ವಿಷಯ. ಸಮಾಜವಾದಿ ವ್ಯವಸ್ಥೆ ಇದ್ದಾಗ ಯಾವ ರೀತಿ ಇತ್ತು ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಆಕ್ಸಿಡೆಂಟ್ ಆಗುವಂಥ ವಿಷಯ ಏನಾದರೂ ಆಸ್ಪತ್ರೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ, 2 ನಿಮಿಷದೊಳಗೆ ಅವ್ರ ವ್ಯಾನ್ ಇಮಿಡಿಯೇಟ್ಲಿ ಆಸ್ಪತ್ರೆಯಿಂದ ಹೊರಡ್ಕೊಂಡು ಹೋಗ್ಬೇಕು. ಲೇಟ್ ಮಾಡ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಮೀಟಿಂಗ್ ಆಗುತ್ತೆ, ಯಾಕೆ ಲೇಟ್ ಆಯಿತು, ಇದನ್ನು ಸರಿಪಡಿಸೋದು ಹೇಗೆ ಅಂತ ಮೀಟಿಂಗ್ ಆಗುತ್ತೆ. ಇದು ಜನದ ಬಗ್ಗೆ ಇರುವಂಥ ಒಂದು ಕಾಳಜಿ. ಆರೋಗ್ಯ ಕ್ಷೇತ್ರ ಆಗಲಿ, ಶಿಕ್ಷಣ ಕ್ಷೇತ್ರ ಆಗಲಿ, ಸೈನ್ಸ್ ಟೆಕ್ನಾಲಜಿ ಆಗಲಿ, ಅಥವಾ ಒಟ್ಟಾರೆ ಆರ್ಥಿಕ ಕ್ಷೇತ್ರ ಆಗಲಿ ಅಂತ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ದೇಶ ಅನ್ನೋದನ್ನ ನಾವು ಮರಿಬಾರ್ದು. ಇವತ್ತು ಇದು ಸಮಾಜವಾದಿ ದೇಶ ಅಂತ ಹೇಳಿದ್ರೆ. ಸೊ ಈ ಸಂದರ್ಭದಲ್ಲಿ ಸಂಘಟನಾಕಾರರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೊ ಫ್ರೆಂಡ್ಸ್, ಇಷ್ಟೊತ್ತು ನಾವೆಲ್ಲರೂ ಕೇಳಿಸ್ಕೊಂಡ್ವಿ. ಕಾಮ್ರೇಡ್ ಎಂ ಎನ್ ಶ್ರೀರಾಮ್ ಅವರು ಈ ಡಿಸ್ಕಷನ್ನ ಸುದೀರ್ಘವಾಗಿ ತೊಗೊಂಡೋದ್ರು, ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅಲ್ಲಿ ಒಂದು ದೇಶದಲ್ಲಿ ಒಂದು ದೇಶನ ನಡ್ಸ್ಕೊಂಡು ಹೋಗ್ತಕ್ಕಂಥ ಸರ್ಕಾರ
ಯಾರ ಪರವಾಗಿ ನಿಲುವು ತಗೊಳುತ್ತೆ, ಯಾರ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಬೇಸಿಸ್ ಮೇಲೆ ಜನಗಳ ಪರಿಸ್ಥಿತಿ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಕ್ಕಿದೆ. ಅದೇ ತರ ಅಲ್ಲಿ ರೈತರ ಪರಿಸ್ಥಿತಿ ಆಗಿರ್ಲಿ, ಕಾರ್ಮಿಕರ ಪರಿಸ್ಥಿತಿ ಆಗಿರ್ಲಿ, ಅದಕ್ಕೆ ಪ್ರತಿಕ್ರಿಯಿಸ್ತಾ ರೆಸ್ಪಾಂಡ್ ಮಾಡ್ತಾ ಸರ್ಕಾರಗಳ ಹಲವಾರು ನೀತಿಗಳು ಹೇಗೆ ಜನಗಳನ್ನ ಇನ್ನೂ ಕತ್ಲಲ್ಲಿ ಇಡ್ತಾ ಇದೆ, ಹೇಗೆ ಸಮಸ್ಯೆಗಳನ್ನ ಇನ್ನೂ ವರ್ಷ ದಿನ ತಿಂಗಳು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಕ್ಕಿದೆ. ಅದ್ರ ಜೊತೆಗೆ ಅದೇ ತರ ಅದ್ರ ಅಪೋಸಿಟ್ ಸೈಡ್ ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು ವ್ಯವಸ್ಥೆ, ಯಾವಾಗ ಜನಗಳ ಹಿತಾಸಕ್ತಿಗೋಸ್ಕರ ಒಂದು ವ್ಯವಸ್ಥೆ ಸೃಷ್ಟಿಯಾದಾಗ, ಜನಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ವ್ಯವಸ್ಥೆ ನಡ್ಕೊಂಡು ಹೋದಾಗ ಅಂತ ಹೇಳಿದ್ರೆ ಸಮಾಜವಾದಿ ವ್ಯವಸ್ಥೆ ಹೇಗಿರುತ್ತೆ, ಹೇಗೆ ಶಿಕ್ಷಣ ನೀತಿಗಳನ್ನ ರೂಪಿಸ್ಕೊಳ್ಳುತ್ತೆ, ಅಥವಾ ಹೇಗೆ ನಿರುದ್ಯೋಗ ಸಮಸ್ಯೆನ ಪೂರ್ತಿಯಾಗಿ ಎರಾಡಿಕೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪಿಕ್ಚರ್ ಸಿಕ್ಕಿದೆ. ಸ್ನೇಹಿತರೆ, ಇದಾಗಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಅವರು ಕರೆ ಕೊಟ್ಟರು. ಅಲ್ಲಿ ನಾವು ವಿದ್ಯಾರ್ಥಿಗಳು, ನಾವು ಯಂಗ್ಸ್ಟರ್ಸು ಆದಷ್ಟು ಮಟ್ಟಿಗೆ ನಾವು ಈಗಾಗಲೇ ಹಲವಾರು ಹಿಂದಿನ ಡಿಸ್ಕಷನ್ಸ್ ಅಲ್ಲೂ ಕೇಳಿದ್ದೀವಿ, ಗ್ರೇಟ್ ಮೆನ್ನ ಎಸೆನ್ಸ್ ಆಗಿರಲಿ ಅಥವಾ ನಾವುಗಳು ಪೊಲಿಟಿಕ್ಸ್ ಅಲ್ಲಿ ತಲೆ ಹಾಕೋದ್ರ ಬಗ್ಗೆ ಆಗಿರಲಿ, ಅಲ್ಲಿ ಹೆಚ್ಚೆಚ್ಚು ನಾವು ನಮ್ಮನ್ನು ನಾವೇ ತೊಡಗಿಸ್ಕೊಂಡು ಸಾಮಾಜಿಕ ಚಳುವಳಿಯಲ್ಲಿ ಮುಂದೆ ಬರಬೇಕು ಅನ್ನೋ ಕರೆನ ತಗೋತಾ ನಾವು ಈ ಹೋರಾಟಗಳನ್ನ ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಕಾಮ್ರೇಡ್ ಎಂ ಎನ್ ಶ್ರೀರಾಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.